ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮರಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸ್ಲೋಗನ್, ಈ ದಿನ ಬಹಳ ಅದ್ಭುತವಾದಂಥ ಸ್ಲೋಗನನ್ನು ನೀಡಿದ್ದಾರೆ ವರದಾನದ ರೂಪದಲ್ಲಿ. ಈ ಒಂದು ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ಮಾಸ್ಟರ್ ದಾತ ಆಗಿ ಸಹಯೋಗ, ಸ್ನೇಹ ಮತ್ತು ಸಹಾನುಭೂತಿಯನ್ನು ಕೊಡಿ. ಸಹಯೋಗ, ಸ್ನೇಹ ಮತ್ತು ಸಹಾನುಭೂತಿಯನ್ನು ಕೊಡಿ. ಇದೇ ಮಾಸ್ಟರ್ ದಯಾಹೃದಯಿ ಆತ್ಮದ ನಿಶಾನೆಯಾಗಿದೆ. ಇದೇ ದಯಾಹೃದಯಿ ಆತ್ಮದ ನಿಶಾನೆಯಾಗಿದೆ ಅಂತ ಹೇಳಿದ್ದಾರೆ. ಈ ಒಂದು ಸ್ಲೋಗನ್ ಇವತ್ತು ಸ್ಲೋಗನ್ ತರ ಕಾಣಿಸ್ತಾ ಇಲ್ಲ, ನಮಗೊಂದು ವರದಾನದ ರೂಪದಲ್ಲಿದೆ ನೋಡಿ. ಹಾಗಾಗಿ ಇವತ್ತು ಈ ಒಂದು ಮುರಳಿ ಚಿಂತನೆಯ ವಿಷಯವನ್ನಾಗಿ ಸ್ಲೋಗನ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಮಾಸ್ಟರ್ ದಾತ ಆಗಿ ಸಹಯೋಗ, ಸ್ನೇಹ ಮತ್ತು ಅವರಿಗೆ ಒಂದಷ್ಟು ಸಹಾನುಭೂತಿಯನ್ನು ತೋರಿಸಿ ಅಂತ ಹೇಳ್ತಿದ್ದಾರೆ. ಇವತ್ತು ಸ್ಪೆಷಲ್ ಆಗಿ ಬಳಸಿದ್ದಾರೆ ಆ ವರ್ಡನ್ನ. ಸಹಯೋಗ ಓಕೆ, ಸ್ನೇಹ ಓಕೆ, ಸಹಾನುಭೂತಿನೂ ಕೊಡಿ ಅಂತ ವಿಶೇಷವಾಗಿ ಅಂಡರ್ಲೈನ್ ಮಾಡಿ ಹೇಳದಂಗೆ ಇವತ್ತು ಬಾಬರವರು ಹೇಳುತ್ತಿದ್ದಾರೆ. ಇದೇ ದಯಾಹೃದಯ ಆತ್ಮದ ನಿಶಾನೆ ನೋಡಿ. ಮತ್ತೆ ಇಲ್ಲೇನು ಬಳಸಿದರೆ ದಯಾಹೃದಯ ಆತ್ಮದ ನಿಶಾನೆ. ಸಹಾನುಭೂತಿ ಕೊಡ್ಲಿಕ್ಕೆ ದಯೆ ಇರಬೇಕು ನಿಮ್ಮಲ್ಲಿ. ಸ್ನೇಹ, ಸಹಯೋಗ ಕೊಡಬಹುದು ಬಹಳ ಈಸಿಯಾಗಿ, ಅದು ಲೌಕಿಕದಲ್ಲಿ ಕೊಟ್ಟ ಅಭ್ಯಾಸ ಇದೆ. ಆದರೆ ಲೌಕಿಕದಲ್ಲಿ ಸಹಾನುಭೂತಿ ಬರೋದು ಬಹಳ ಕಡಿಮೆ. ಯಾರಿಗೆ ಆಧ್ಯಾತ್ಮದ ಹಿನ್ನೆಲೆ ಇರುತ್ತೋ, ಯಾರು ಒಂದಷ್ಟು ಜ್ಞಾನಿ ಇರುತ್ತಾನೋ, ಯಾರು ಒಂದಷ್ಟು ವಿಶಾಲ ಹೃದಯ ಇರ್ತಾನೋ, ಆತ ಮಾತ್ರ ಬೇರೆಯವರಿಗೆ ಸಹಾನುಭೂತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತು ಸಹಯೋಗ ಮತ್ತು ಸ್ನೇಹದ ಜೊತೆಗೆ ಬಾಬರವರು ಸಹಾನುಭೂತಿಯನ್ನು ಕೊಡಿ ಅಂತವರು ಏನಾಗಿದ್ದಾರೆ, ದಯಾಹೃದಯ ಆತ್ಮರಾಗಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಕೂಡ ಮಾಸ್ಟರ್ ಆಗಬೇಕು. ಯಾವುದರಲ್ಲಿ? ಪರಮಾತ್ಮನ ಎಲ್ಲ ಗುಣಗಳಲ್ಲಿಯೂ ಕೂಡ ನಾವು ಮಾಸ್ಟರ್. ಹೇಳ್ತಾರಲ್ಲ, ಮಾಸ್ಟರ್ ಮಾಡ್ಯಾರಿ, ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ನಾವು ಕೂಡ ಮಾಸ್ಟರ್ ಆಗ್ಬೇಕು. ಯಾವುದರಲ್ಲಿ ಅಂದ್ರೆ ಪರಮಾತ್ಮನ ಗುಣಗಳಲ್ಲಿ. ಪರಮಾತ್ಮನ ಸಮಾನ ಮಾಸ್ಟರ್ ಭಗವಾನ್, ಮಾಸ್ಟರ್ ದಾತ, ಮಾಸ್ಟರ್ ಭಾಗ್ಯ ವಿಧಾತ, ಮಾಸ್ಟರ್ ದಯಾಹೃದಯಿ, ಮಾಸ್ಟರ್ ಪ್ರೇಮಮಯಿ. ಸ್ವಯಂ ಪರಮಾತ್ಮನ ಇಚ್ಛೆ ಏನಿರ್ತದೆ ಅಂದ್ರೆ, ನನ್ನ ಮಕ್ಕಳು ಪ್ರತಿಯೊಂದು ಆತ್ಮರು ಸಹ ನನ್ನ ಸಮಾನ ಗುಣಗಳನ್ನೇ ಅಳವಡಿಸಿಕೊಳ್ಳಲಿ, ನನ್ನ ಸಮಾನವೇ ಪ್ರಪಂಚದಲ್ಲಿ ಪ್ರತ್ಯಕ್ಷವಾಗಲಿ ಅನ್ನುವಂಥ ಇಚ್ಛೆ ಲೌಕಿಕದಲ್ಲಿನೇ ಹೇಗೆ ಪ್ರತಿಯೊಬ್ಬ ಮಗನ ಮೇಲೆ ತನ್ನ ತಂದೆಗೆ ಇರುತ್ತೋ, ಆದರೆ ಅಲೌಕಿಕ ಪಾರಲೌಕಿಕ ತಂದೆಯಾದ ಬಾಪ್ ದಾದಾರವರಿಗೆ ನಾವೆಲ್ಲ ಆತ್ಮರ ಮೇಲೆ ಇನ್ನೆಷ್ಟು ಇಚ್ಛೆ ಇರಬೇಡ ಹೇಳಿ. ನಮ್ಮ ಮಕ್ಕಳು ನಮ್ಮಂತೆ ದಯಾಹೃದಯಿ, ಪ್ರೇಮ ಹೃದಯಿ ಆಗಲಿ ಅನ್ನುವಂಥದ್ದೇ ಬಾಬರವರ ಇಂಗಿತ ಆಗಿದೆ. ಹಾಗಾಗಿ ಜಗತ್ತಲ್ಲಿ ಈಗ ನಾವು ವಿಶೇಷ ಆತ್ಮರು. ಯಾರು?
ಯಾರು ಈ ಅಂತಿಮ ಸಮಯದಲ್ಲಿ, ಕಲಿಯುಗದ ಅವಸಾನದ ಸಮಯದಲ್ಲಿ ಸ್ವಯಂ ಪರಂಪಿತ ಸೃಷ್ಟಿಕರ್ತ ಪರಮಾತ್ಮ ಶಿವ ತಂದೆಯೇ ಧರೆಯಲ್ಲಿ ಅವತರಣೆಯಾಗಿ ಜ್ಞಾನವನ್ನು ಕೊಡುವ ಸಮಯದಲ್ಲಿ ನಮ್ಮನ್ನು ನಾವು ಆತ್ಮ ಅಂತ ಒಪ್ಪಿಕೊಂಡು ಪರಮಾತ್ಮ ನಮ್ಮಪ್ಪ ಅಂತ ತಿಳಿದು ನಾವು ಆತನ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೇವೆ ಎಂದಾಗ ಕಣ್ಣು ತೆರೆದಿರುವ ಆತ್ಮರು ನಾವು. ಜಗತ್ತಿನ ಎಲ್ಲರೂ ಕೂಡ ಇನ್ನು ಕಣ್ಣು ಮುಚ್ಚಿದ್ದಾರೆ. ಯಾವುದರಿಂದ? ಭಕ್ತಿಯಿಂದ ಕಣ್ಣು ತೆರೆದಿದ್ದಾರೆ ಅವರು. ಆದರೆ ಜ್ಞಾನದ ಮೂರನೇ ನೇತ್ರ ಇನ್ನೂ ಅವ್ರದ್ದು ಮುಚ್ಚಿಕೊಂಡಿದೆ. ನೋಡ್ಲಿಕ್ಕೆ ನಮಗೂ ಅವ್ರಿಗೂ ಸ್ಥೂಲ ನೇತ್ರಗಳು ತೆರೆದೇ ಇದೆ. ನಮಗೂ ಅವ್ರಿಗೂ ನೋಡ್ಲಿಕ್ಕೆ ಒಂದೇ ತರದಲ್ಲಿ ಹೋಲಿಕೆ ಇದೆ. ನಾವು ಮಾಡಿದಂಥ ಕರ್ಮಗಳನ್ನು ಅನೇಕವಾಗಿ ಅವರು ಕೂಡ ಮಾಡ್ತಾನೆ ಇದ್ದಾರೆ. ಆದರೆ ಈ ಮೂರನೇ ನೇತ್ರ, ಜ್ಞಾನದ ನೇತ್ರದ, ತ್ರಿಕಾಲ ನೇತ್ರದ, ತ್ರಿನೇತ್ರದ ವಿಷಯಕ್ಕೆ ಬಂದಾಗ ಅವರ ಕಣ್ಣು ಮುಚ್ಚಿದೆ, ನಮ್ಮ ಕಣ್ಣು ತೆರೆದಿದೆ. ಹೇಗೆ ಅಣ್ಣವ್ರೆ ನಮ್ಮ ಕಣ್ಣು ತೆರೆದಿದೆ, ಅವ್ರ ಕಣ್ಣು ಮುಚ್ಚಿದೆ? ಏನೂ ಇಲ್ಲದಿರುವವರ ಕಣ್ಣು, ಭಕ್ತಿಯ ಕಣ್ಣು ಮುಚ್ಚಿದೆ, ಜ್ಞಾನದ ಕಣ್ಣು ಮುಚ್ಚಿದೆ. ಆದರೆ ಕೆಲವರಿಗೆ ಭಕ್ತಿಯ ಕಣ್ಣು ತೆರೆದಾಗಿತ್ತು, ಇವಾಗಲೂ ತೆರೆದಿದ್ದಾರೆ, ಭಕ್ತಿಯನ್ನ ಮಾಡ್ತಿದ್ದಾರೆ ತುಂಬಾ ಜನಗಳು. ಭಗವಂತ ಒಬ್ಬ ಇದ್ದಾನೆ, ಸೃಷ್ಟಿಕರ್ತ ಒಬ್ಬ ಇದ್ದಾನೆ, ನಮ್ಮನ್ನ ಕಾಯುವ ರಕ್ಷಕ ಒಬ್ಬ ಇದ್ದಾನೆ ಅನ್ನುವಂಥ ನಂಬಿಕೆಯಲ್ಲಿರುವಂಥ ಆಸ್ತಿಕರೆಲ್ಲರೂ ಕೂಡ ಭಕ್ತಿಯ ಕಣ್ಣನ್ನು ತೆರೆದಿದ್ದಾರೆ, ಭಾವನೆಯ ಕಣ್ಣನ್ನು ತೆರೆದಿದ್ದಾರೆ. ಅದರಲ್ಲಿ ಮೂಢ ಭಕ್ತಿ ಬೇರೆ ಮತ್ತು ಸತ್ಯ ಭಕ್ತಿ ಬೇರೆ ಇದೆ, ನಿಷ್ಠೆ ಭಕ್ತಿ ಬೇರೆ ಇದೆ. ಆ ಥರ ಸತ್ಯ ನಿಷ್ಠೆ ಭಕ್ತಿ ಉಳ್ಳಂಥವರು ಆ ಭಕ್ತಿಯ ಕಣ್ಣನ್ನು ತೆರೆದುಕೊಂಡಿದ್ರು ಸಹ. ಆದರೆ ನಾವು ಪ್ರಜಾಪಿತ ಬ್ರಹ್ಮರವರ ತನುವಿನ ಮೂಲಕ ಸ್ವಯಂ ಪರಂಪಿತ ಶಿವ ತಂದೆ ಈ ಒಂದು ಧರೆಯಲ್ಲಿ ಅವತರಣೆಯಾಗಿ ನಮಗೆ ಆತ್ಮದ ಚಕ್ಷುವನ್ನು ಕೊಟ್ಟು ಜ್ಞಾನ ನೇತ್ರವನ್ನು ತೆರೆಸಿರುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಜಗತ್ತಿನ ಎಲ್ಲ ಆತ್ಮರು ಕಣ್ಣು ಮುಚ್ಚಿಕೊಂಡಿದ್ರೆ ನಾವು ಕಣ್ಣು ಬಿಟ್ಟುಕೊಂಡು ಕಣ್ಣು ತೆರೆದಿರುವಂಥ ಆತ್ಮರು. ಹೇಗೆ ಒಂದು ಬೆಕ್ಕು, ಒಂದು ನಾಯಿ ಮರಿ ಹಾಕಿದಾಗ ತಾವು ನೋಡಿರಬಹುದು. ಯಾರಾದರೂ ಮರಿ ಹಾಕಿರುವ ದೃಶ್ಯವನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸುಮಾರು ದಿನಗಳ ಕಾಲ ನಾಯಿ ತಾಯಿಯಾಗಿದ್ರೂ ಕೂಡ, ಬೆಕ್ಕು ತಾಯಿಯಾದ್ರೂ ಕೂಡ ತನ್ನ ಮರಿಗಳನ್ನ ಸುಮಾರು ದಿನಗಳವರೆಗೆ ಅದು ಪಾಲನೆ ಪೋಷಣೆ ಬಹಳ ಮನುಷ್ಯರಿಗಿಂತ ಹೆಚ್ಚು ಕಾಳಜಿ ವಹಿಸಬೇಕಾದಂಥ ಅವಶ್ಯಕತೆ ಅದಕ್ಕೆ ಬರುತ್ತೆ. ಕಾರಣ, ಸುಮಾರು ಸಮಯದವರೆಗೆ, ಡೆಲಿವರಿ ಆಗಿ ಸುಮಾರು ಸಮಯದವರೆಗೆ ಅದು ಕಣ್ಣು ಬಿಡುವುದಿಲ್ಲ, ಕಣ್ಣು ಮುಚ್ಚಿಕೊಂಡೇ ಇರುತ್ತೆ. ಉಸಿರಾಡಲ್ವಾ ಉಸಿರಾಡುತ್ತಾ, ಪ್ರಾಣ ಇಲ್ವಾ ಪ್ರಾಣ ಇದೆ, ಬದುಕಿಲ್ವಾ ಬದುಕಿದೆ, ಹಾಲು ಕುಡಿಯಲ್ವಾ ಕುಡಿತಾ ಇದೆ, ಮಲಗಲ್ವಾ ಮಲಗ್ತಾ ಇದೆ ತಾಯಿ ಜೊತೆ. ಆದರೆ ಕಣ್ಣು ಮಾತ್ರ ಮುಚ್ಚಿಕೊಂಡೇ ಇರುತ್ತೆ, ಇನ್ನು ಕಣ್ಣು ಬಿಟ್ಟಿರೋದಿಲ್ಲ. ಸುಮಾರು ದಿನಗಳ ನಂತರ, ಸ್ವಲ್ಪ ಸಮಯದ ನಂತರ ಆ ಮರಿಗಳು ನಿಧಾನವಾಗಿ ಕಣ್ಣನ್ನು ತೆರಿಲಿಕ್ಕೆ ಆರಂಭ ಮಾಡುತ್ತೆ. ಕಣ್ಣು ತೆರಿತಾ 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 ಮೊಟ್ಟ ಮೊದಲು ಅದಕ್ಕೆ ಕಾಣುವ ಪ್ರಪಂಚವೇ ತನ್ನ ತಾಯಿ. ಯಾಕೆ ಅಂದ್ರೆ ಆ ಮರಿಗಳು ಕಣ್ಣನ್ನ ತೆರೆಯುವ ಕ್ಷಣದವರೆಗೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇರುತ್ತೆ ಆ ಮರಿಗಳ ತಾಯಿ. ಆ ಮರಿಗೆ ಆ ತಾಯಿಯೇ ಪ್ರಪಂಚವಾಗಿ ಕಾಣಿಸುತ್ತೆ. ಆ ತಾಯಿಯನ್ನ ಕಣ್ಣು ತುಂಬಿಕೊಳ್ತವೆ. ಅದಾದ ಮೇಲೆ ಪ್ರಪಂಚ ಅವರ ಕಣ್ಣಿಗೆ ಬೀಳುತ್ತೆ. ಹಾಗೆ ನಾವು ಕೂಡ ಪ್ರಪಂಚದ ಎಲ್ಲರೂ ಕೂಡ ಕೆಲವರು ಅಂಧಭಕ್ತಿಯಲ್ಲಿ, ಕೆಲವರು ನಾಸ್ತಿಕತೆಯಲ್ಲಿ, ಕೆಲವರು ನಿಷ್ಠ ಭಕ್ತಿಯಲ್ಲಿ ಇದ್ದಾರೆ ನಿಜ. ಆದರೆ ಜ್ಞಾನದ ಕಣ್ಣನ್ನ ಇನ್ನು ಯಾರೂ ಕೂಡ ತೆರೆದಿಲ್ಲ ಡ್ರಾಮಾ ಅನುಸಾರ. ಹಾಗಾಗಿ ನಾವು ಮಾತ್ರ ಪ್ರಜಾಪಿತ ಬ್ರಹ್ಮರವರಿಂದ ತ್ರಿಕಾಲ ಜ್ಞಾನ, ತ್ರಿನೇತ್ರ, ತ್ರಿಮೂರ್ತಿಯನ್ನ ಅನುಭವ ಮಾಡುವಂತ ತ್ರಿಕಾಲದರ್ಶಿಗಳಾಗಿದ್ದೇವೆ. ಹಾಗಾಗಿ ನಾವು ಮೂರನೇ ನೇತ್ರವನ್ನು ಓಪನ್ ಮಾಡಿಕೊಂಡಿದ್ದೇವೆ. ಈ ಮೂರನೇ ನೇತ್ರ ಓಪನ್ ಆಗಿರುವ ಕಾರಣಕ್ಕಾಗಿ ನಾವು ಜ್ಞಾನಿಗಳು ಅಂತ ಕರೆಸ್ಕೊಳ್ತೀವಿ, ಅವರು ಭಕ್ತರು ಅಂತ ಕರೆಸಿಕೊಳ್ತಾರೆ. ಹಾಗಾಗಿ ಜ್ಞಾನದ ನೇತ್ರವನ್ನು ತೆರೆದಿರುವ ನಮ್ಮಿಂದಲೇ
ಪರಮಾತ್ಮ ಏನಾದರೂ ಕೂಡ ಸಾಧನೆಯನ್ನು ನಿರೀಕ್ಷೆ ಮಾಡೋದು ಸಹಜ ಮತ್ತು ಸಾಮಾನ್ಯ. ಅದಕ್ಕೆ ನೀವೀಗ ದೊಡ್ಡವರಾಗಿದ್ದೀರಿ, ನೀವು ಕಣ್ಣು ಬಿಟ್ಟಿದ್ದೀರಿ, ನಿಮಗೆ ಪ್ರಪಂಚ ಕಾಣಿಸಿದ್ದಿದೆ, ನಾನು ಕಾಣಿಸ್ತಾ ಇದ್ದೀನಿ, ಈಗ ನನ್ನ ಸಮಾನ ನೀವಾಗಬೇಕು. ಹೇಗೆ ತಾಯಿ ಮರಿ ತನ್ನ ಸಮಾನ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪಾಲನೆ ಪೋಷಣೆ ಪ್ರೀತಿಯನ್ನು ಧಾರೆ ಇರುತ್ತದೆಯೋ, ಹಾಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ನಮಗೆಲ್ಲವೂ ಕೂಡ ಜ್ಞಾನ, ಪ್ರೀತಿ, ಪಾಲನೆ, ಪೋಷಣೆ, ದಯ, ಕ್ಷಮೆ ಎಲ್ಲವನ್ನ ಧಾರಾಕಾರವಾಗಿ ನಮಗೆ ಹರಿಸಿಬಿಟ್ಟಿದ್ದಾರೆ. ಸತತವಾಗಿ 88 ವರ್ಷಗಳಿಂದ ನಿರಂತರವಾಗಿ ಒಂದೂ ದಿನವೂ ಬಿಟ್ಟು ಬಿಡದೆ ನಮಗೆ ಜ್ಞಾನಧಾರೆಯನ್ನು ಕೊಟ್ಟಿದ್ದಾರೆ. ಜ್ಞಾನಾಮೃತವನ್ನು ಕುಡಿಸಿ ದೊಡ್ಡವರನ್ನಾಗಿ ಮಾಡಿ ಈಗ ಕಣ್ಣು ತೆರೆಸಿದ್ದಾರೆ. ಆದರೆ ಕೆಲವು ಸಲ ಕಣ್ಣು ತೆರೆದಂಗೆ ಇರ್ತವೆ, ಕಣ್ಣು ಮುಚ್ಚಿಕೊಂಡೇ ಇರ್ತವೆ, ಏನೂ ಕಾಣಿಸೋದಿಲ್ಲ. ಅದರಲ್ಲಿ ಕೆಲವು ಮಾತ್ರ ಸ್ಪಷ್ಟವಾಗಿ ಕಣ್ಣು ತೆಗಿತವೆ, ಇನ್ನು ಕೆಲವು ಹಂಗೆ ತೆಗೆದಂಗೆ ಮಾಡ್ತವೆ ಮತ್ತೆ ಮುಚ್ಚಿಕೊಳ್ತವೆ, ತೆಗೆದಂಗೆ ಮಾಡ್ತವೆ ಮುಚ್ಚಿಕೊಳ್ತವೆ, ತೆಗೆಯೋದಿಲ್ಲ ಸ್ಪಷ್ಟವಾಗಿ. ಹಾಗೆ ಈ ಜ್ಞಾನದಲ್ಲಿನೂ ಕೂಡ ಹೇಗೆ ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸ ಇದೆಯೋ, ನಿಷ್ಠೆ ಭಕ್ತಿಗೂ ಅಂಧ ಭಕ್ತಿಗೂ ವ್ಯತ್ಯಾಸ ಇದೆಯೋ, ಹಾಗೆ ಇಲ್ಲಿ ಜ್ಞಾನದಲ್ಲಿಯೂ ಕೂಡ ಪೂರ್ತಿ ಕಣ್ಣು ತೆರೆದಿರುವವರು ಮತ್ತು ಕಣ್ಣು ತೆರೆದಂಗ ಮಾಡಿರುವವರು ಮತ್ತು ಕಣ್ಣು ಮುಚ್ಚಿಕೊಂಡೇ ಸುಮ್ಮನೆ ಮುಚ್ಚೋದು ತೆರೆಯೋದು ಮಾಡ್ತಿರೋರಿಗೂ ಅಷ್ಟೇ ವ್ಯತ್ಯಾಸ ಇಲ್ಲಿನೂ ಕೂಡ ಇದೆ. ಕಣ್ಣು ತೆರೆದಿರೋರು ಹೆಂಗಿರ್ತಾರೆ? ಸ್ಪಷ್ಟವಾಗಿ ಅವರಿಗೆ ತಾನು ಯಾರು, ಪರಮಾತ್ಮ ಯಾರು, ಈ 3 ಲೋಕಗಳು ಯಾವುದು, ಈ 3 ಕಾಲಗಳ ಪರಿಸ್ಥಿತಿ ಏನು, ಈ ಡ್ರಾಮಾದ ಏನು ವಸ್ತುಸ್ಥಿತಿ ಇದೆ, ಇದೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅನುಭವಿಸ್ತಾ ಸಾಕ್ಷಿ ಸ್ಥಿತಿಯನ್ನು ಪಡೆದುಕೊಂಡಿರ್ತಾರೆ. ಯಾರು ಸ್ಪಷ್ಟವಾಗಿ ಕಣ್ಣು ಬಿಟ್ಟಿದ್ದಾರೋ ಅವರಿಗೆ ಈ ಜಗತ್ತಿನಲ್ಲಿ ಯಾವ ಒಬ್ಬ ಆರೋಪಿಗಳು ಕೂಡ ಸಿಗೋದಿಲ್ಲ, ಒಬ್ಬ ದೋಷಿಗಳು ಸಿಗೋದಿಲ್ಲ, ಒಂದೇ ಒಂದು ಇಂಪರ್ಫೆಕ್ಟ್ ಇಲ್ಲಿ ಕಾಣಿಸೋದಿಲ್ಲ. ಅವರಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿ, ಎಲ್ಲವೂ ಎಫೆಕ್ಟ್ ಆಗಿ, ಎಕ್ಯುರೇಟ್ ಆಗಿ ಅವರಿಗೆ ಕಾಣಿಸ್ತಾ ಹೋಗುತ್ತೆ. ಅವರು ಮಾತ್ರ ಪೂರ್ತಿಯಾಗಿ ಸ್ಪಷ್ಟವಾಗಿ ಕಣ್ಣು ಬಿಟ್ಟಿರೋರು. ಇನ್ನು ಪೂರ್ತಿ ಕಣ್ಣು ತೆಗೆದೇ ಇರೋರು ಅರ್ಧಂಬರ್ಧ ಕಾಣಿಸ್ತಿದೆ, ಮುಚ್ಚೋದು ತಿಳಿಯೋದು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಮನಮತದಂತೆ ಇರ್ತಾರೆ. ತಮಗೂ ಬೇಕಾದಾಗ ತಮಗೂ ಬೇಕಾದಂಗ ನೋಡೋದು, ಕೇಳೋದು, ಆಡೋದು ಮಾಡ್ತಾ ಹೋಗ್ತಾರೆ. ಆದ್ರೆ ತಾವು ತಿಳ್ಕೊಂಡಿದ್ದೇ ಸತ್ಯ ಪ್ರಪಂಚ ಅಂತ ಭ್ರಮೆಯೊಳಗಡೆ ಬದುಕ್ತಾ ಇರ್ತಾರೆ. ಜಗತ್ತಿಗೆ ನೋಡ್ಲಿಕ್ಕೆ ಕಣ್ಣು ಬಿಟ್ಟವರು ಅಂತ ತೋರಿಸಿದ್ರು ಕೂಡ ಅವರು ಕಣ್ಣು ಮುಚ್ಚಿಕೊಂಡೇ ಇರ್ತಾರೆ, ಏನೂ ಕಾಣಿಸ್ತಾ ಇರೋದಿಲ್ಲ. ಹಾಗಾಗಿ ಈಗ ನಾವು ಜ್ಞಾನಕ್ಕೇನೋ ಬಂದಿದ್ದೀವಿ ನಿಜ, ಆದರೆ ಸ್ಪಷ್ಟವಾಗಿ ಕಣ್ಣು ಬಿಟ್ಟಿದೀವ, ಅರ್ಧಂಬರ್ಧ ತೆರೆದಿದ್ದೀವ, ಅಥವಾ ಮುಚ್ಚೋದು ತೆರೆಯೋದು ಮಾಡ್ಕೊಂಡು ಆಟ ಆಡ್ತಾ ಕೂತಿದ್ದೀವ? ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕೀಗ. ಹಾಗಾಗಿ ನಾವು ಸ್ಪಷ್ಟವಾಗಿ ಕಣ್ಣು ತೆರೆದಿರೋರು ಅಂದ್ರೆ ಭಗವಂತನ ಸಮಾನ ಲಕ್ಷಣಗಳು ನಮ್ಮಲ್ಲಿ ಬರ್ತದೆ. ಯಾವುದರಲ್ಲಿ? ಪರಮಾತ್ಮನ ಗುಣಗಳಲ್ಲಿ ಸಮಾನತೆಯ ಅಂತರವನ್ನ, ಸಮಾನತೆಯನ್ನ ನಾವು ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೇಗೆ ಬಾಬಾರವರು ಬ್ರಹ್ಮಾರವರ ತನುವಿನಲ್ಲಿ ಬಂದಾಗ ನಾವು ಮಕ್ಕಳೆಲ್ಲರನ್ನೂ ಕೂಡ ಸರಿ ಸಮಾನ ದೃಷ್ಟಿಯಲ್ಲೇ ನೋಡ್ತಾರೆ, ಸರಿ ಸಮಾನವಾದ ಅವಕಾಶವನ್ನೇ ಕೊಡ್ತಾರೆ, ಸರಿ ಸಮಾನವಾದ ದೃಷ್ಟಿ, ಜ್ಞಾನ, ಪ್ರೀತಿ, ಪಾಲನೆ ಎಲ್ಲರಿಗೂ ಕೂಡ ಸಮಾನವಾಗಿ ತುಂಬಿ ಹೋಗ್ತಾರೆ. ಯಾರಿಗಾದ್ರೂ ಪಾರ್ಶಾಲಿಟಿ ಮಾಡ್ತಾರ ಬಾಬಾರವರು? ಯಾವತ್ತಾದ್ರೂ ಇವ್ರು ಜಾಸ್ತಿ ಇವ್ರು ಕಡಿಮೆ ನೋಡಿದಾರ? ಇವರು ಒಳ್ಳೆಯವರು ಕೆಟ್ಟವರು ಅಂತ ತಿಳಿದಿದ್ದಾರ? ಇವರು ಶ್ರೇಷ್ಠ ಇವರು ಕನಿಷ್ಠ ಅನ್ನೋದಿದೆಯಾ? ಇವರು ದೋಷಿಗಳು ದೂರ ಇರಲಿ, ಇವರು ಒಳ್ಳೆಯವರು ಮುಂದೆ ಇರಲಿ, ಆ ಥರ ಏನಿಲ್ಲ. ಯಾರು ಬೇಕಾದರೂ, ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟೇ ದೂರದಲ್ಲಿದ್ದು ಬಾಬಾರವರನ್ನ ಅನುಭವ ಮಾಡುವ ಪ್ರತಿಯೊಂದು ಆತ್ಮರನ್ನು ಮೊದಲು ನೋಡ್ತಾರೆ ಬಾಬಾರವರು.
ಅಷ್ಟು ಸೂಕ್ಷ್ಮ, ಅತಿ ಸೂಕ್ಷ್ಮ ನಿರಾಕಾರ ದೃಷ್ಟಿಯುಳ್ಳವರು. ಹಾಗೆ ನಾವು ಕೂಡ ಪರಮಾತ್ಮನ ಸಮಾನ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳನ್ನಷ್ಟೇ ಅಲ್ಲದೆ ಪಂಚತತ್ವಗಳನ್ನು ಸಹಿತವಾಗಿ ಸರ್ವಾತ್ಮರನ್ನಂತೂ ಸಮಾನವಾಗಿ ಕಾಣಿಸ್ಲಿಕ್ಕೆ ನಮಗೆ ಬಂದ್ರೆ, ನಾನು ಪೂರ್ತಿ ಸ್ಪಷ್ಟವಾಗಿ ಕಣ್ಣನ್ನು ತೆರೆದಿರುವ ಬಾಪ್ ಸಮಾನ್ ಆತ್ಮ, ಮಾಸ್ಟರ್ ಭಗವಾನ್ ಆತ್ಮ ಆಗುವ ಎಲ್ಲಾ ಲಕ್ಷಣಗಳು ಕೂಡ ನನ್ನಲ್ಲಿ ಇರುತ್ತೆ. ಯಾರು ಸ್ಪಷ್ಟವಾಗಿ ಕಣ್ಣು ತೆರೆದಿರ್ತಾರೋ ಅವರು. ಹಾಗಾಗಿ ನಾವು ಕೂಡ ಮಾಸ್ಟರ್ ದಾತ ಆಗಿ ಸಹಯೋಗ ಮತ್ತು ಸ್ನೇಹ, ಅದರ ಜೊತೆಗೆ ಸಹಾನುಭೂತಿ ಕೊಡಬೇಕು. ನೀನು ಸ್ಪಷ್ಟವಾಗಿ ಕಣ್ಣು ತೆರೆದಿದ್ರೆ ಡ್ರಾಮಾದ ಪ್ರತಿಯೊಂದು ನಿಯಮಗಳು ನಿನಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಏನು ಡ್ರಾಮಾದ ನಿಯಮಗಳು? ಡ್ರಾಮಾಕ್ಕೆ ಸರ್ಟಿಫೈಡ್ ಅನ್ನ ಮಾಡಿದ್ದಾರೆ ಬಾಬಾರವರು. ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಊಬಹು, ಡ್ರಾಮಾ ನಿರ್ದೋಷ್, ಡ್ರಾಮಾ ಕಲ್ಯಾಣಕಾರಿ. ಡ್ರಾಮಾ ಅಂದ್ರೆ ಇದು ಬರೀ ಸತ್ಯತ್ರೇತ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಕಲಿಯುಗ, ಸಂಗಮಯುಗ, ಅಂತಿಮದ ಸಮಯದ ಕ್ಷಣದವರೆಗೂ ಕೂಡ 5000 ವರ್ಷದ ಸಂಪನ್ನ ಈ ಒಂದು ಡ್ರಾಮಾ. ಇದು ಎಕ್ಯುರೇಟ್ ಅಂತ ಅಥರೈಸ್ಡ್ ಆಗಿ ಬಾಬಾರವರು ಹೇಳಿರೋದು, ಅನೌನ್ಸ್ ಮಾಡಿರೋದು. ಇದು ಎಕ್ಯುರೇಟ್ ಇದೆ, ಇದು ಪರ್ಫೆಕ್ಟ್ ಇದೆ, ಇದು ಊಬಹು, ಇದು ದೋಷಮುಕ್ತ. ಪ್ರತಿಯೊಂದು ಕಲ್ಯಾಣಕ್ಕಾಗಿ ಈ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯ ಇರುವಂಥದ್ದು. ಆ ಸಮಯಕ್ಕೆ ನೋಡ್ಲಿಕ್ಕೆ ನಿಮಗೆ ಒಂದು ದೃಷ್ಟಿಕೋನದಲ್ಲಿ ಇದು ಸರಿ ತಪ್ಪು, ಶ್ರೇಷ್ಠ ಕನಿಷ್ಠ, ಧರ್ಮ ಧರ್ಮ ಅಂತ ಕಾಣಿಸಿದ್ರು ಕೂಡ ನಾಟಕದ ನಿಯಮಾನುಸಾರ, ನಾಟಕದ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಸರಿ ಸಮಾನ. ಪಾತ್ರಗಳು ಸರಿ ಸಮಾನವಾದಂಥ ತೂಕವನ್ನೇ ಹೋಲ್ತವೆ. ಒಂದು ನಾಟಕಕ್ಕೆ ಒಂದು ನಿಮಿಷದ ಒಂದು ತುಣುಕಿನ ದೃಶ್ಯ ಇದ್ರೂ ಕೂಡ ಅದು ಬಹಳ ವಿಶೇಷವಾದ ಮಹತ್ವವನ್ನೇ ಪಡೆದುಕೊಂಡು ಆ ನಾಟಕದೊಳಗಡೆ ಬಂದಿರುತ್ತೆ ಹೊರತಾಗಿ ವ್ಯರ್ಥವಾಗಿರೋದು, ಅಸಮರ್ಥವಾಗಿರೋದು ಯಾವುದು ಅದರೊಳಗಡೆ ಬರಲಿಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ಈ ಸೃಷ್ಟಿ ನಾಟಕದಲ್ಲೂ ಕೂಡ ಪ್ರತಿಯೊಬ್ಬರ ಪಾತ್ರವು, ಪ್ರತಿ ಒಂದು ದೃಶ್ಯವೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ರಚನೆ ಆಗಿರುತ್ತೆ. ಅದು ಕಲ್ಯಾಣಯುಕ್ತವಾಗಿಯೇ ರಚನೆ ಆಗಿತ್ತೆ ಬಿಟ್ರೆ ಬೇರೆ ಯಾವ ದೋಷದಿಂದವೂ ಕೂಡಿರೋದಿಲ್ಲ. ಬದಲಾಗಿ ನಮಗೆ ದೋಷ ಕಾಣಿಸ್ತಾ ಇದೆ ಅಂದ್ರೆ ಅದು ಸೃಷ್ಟಿಯಲ್ಲಿ ಇರುವ ದೋಷ ಅಲ್ಲ, ಬದಲಾಗಿ ನಿನ್ನ ದೃಷ್ಟಿಯಲ್ಲಿ ಇರುವ ದೋಷ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನನ್ನ ದೃಷ್ಟಿಯಲ್ಲಿರುವ ದೋಷ ನಿವಾರಣೆ ಮಾಡಿಕೊಂಡು ಸೃಷ್ಟಿಯನ್ನು ಸ್ಪಷ್ಟವಾಗಿ ಇದ್ದದ್ದನ್ನ ಇದ್ದಂಗೆ ಸ್ವೀಕಾರ ಮಾಡಿ ಸಾಕ್ಷಿಯಾಗುವಂತಹ ಅನುಭೂತಿ ನಾನು ಮಾಡ್ತಾ ಇದ್ರೆ ನಾನು ಕಣ್ಣನ್ನು ಸ್ಪಷ್ಟವಾಗಿ ತೆಗೆದಿದ್ದೀನಿ, ನಾಟಕದ ನಿಯಮಗಳನ್ನು ಅರ್ಥ ಮಾಡಿಕೊಂಡಿದ್ದೀನಿ ಮತ್ತು ಬಾಪ್ ಸಮಾನ ಆಗಿ ಸಾಕ್ಷಿ ಅನುಭೂತಿಯನ್ನ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದಕ್ಕೆ ಜ್ಞಾನಿಯಾಗಿದ್ದವರು ವ್ಯರ್ಥ ಮುಕ್ತ ಆಗಿರ್ತಾರೆ. ವ್ಯರ್ಥದಲ್ಲಿ ಎಂದಿಗೂ ಸಹ ಅವರು ಬರೋದಿಲ್ಲ. ಅವರು ತನ್ನ ಆತ್ಮ ಕಲ್ಯಾಣದ ಕಡೆ ನೋಡ್ತಾ ಇರ್ತಾರೆ, ಆತ್ಮ ಸಾಕ್ಷಾತ್ಕಾರದ ಕಡೆ ನೋಡ್ತಾರೆ, ಆತ್ಮ ಉದ್ಧಾರದ ಕಡೆ ನೋಡ್ತಾರೆ, ಆತ್ಮಾನುಭೂತಿಯ ಕಡೆ ನೋಡ್ತಾರೆ ಹೊರತಾಗಿ ಬೇರೆ ಯಾವ ಚಿಂತನೆಗೂ ಅಲ್ಲಿ ಅವಕಾಶ ಇರೋದಿಲ್ಲ. ಪರಚಿಂತನೆ, ಪರದರ್ಶನ ವ್ಯರ್ಥ ಅಂತೂ ದೂರದ ಮಾತು ಅವರಿಗೆ. ಇಷ್ಟು ಜ್ಞಾನಕ್ಕೆ ಬಂದು, ಇಷ್ಟು ತ್ರಿಕಾಲಗಳನ್ನು ತಿಳಿದು ತ್ರಿಲೋಕ ಅನುಭೂತಿಯನ್ನ ಮಾಡಿರುವಂತ ಆತ್ಮ ವ್ಯರ್ಥ ಮುಕ್ತ ಸಮರ್ಥ ಆತ್ಮನಾಗಿರ್ತಾನೆ. ಫುಲ್ ಸ್ಟಾಪ್. ಎಲ್ಲೂ ಒಂದು ಚೂರು ಕೂಡ ತನ್ನ ಸಮಯ ಶ್ವಾಸವನ್ನ ಪೋಲಾಗ್ಲಿಕ್ಕೆ ಬಿಡೋದಿಲ್ಲ. ಸದಾ ಜಾಗರ್. ಕಣ್ಣು ತೆರೆದಿರೋದು ಅಂದ್ರೆ ಏನು? ಸ್ಪಷ್ಟವಾಗಿ ತೆರೆದಿರೋದು ಅಂದ್ರೆ ಸದಾ ಜಾಗರೂಕನಾಗಿರುತ್ತಾನೆ ಒಬ್ಬ ಜ್ಞಾನಿ.
ಜಾಗರೂಕ ಅಂತಂದ್ರೆ ಯಾವುದರಲ್ಲಿ ಜಾಗರೂಕನಾಗಿರ್ಬೇಕು, ಏನನ್ನ ಕಾಪಾಡಿಕೊಳ್ಳಬೇಕು ಅಂದ್ರೆ ಎಲ್ಲಿ ತನ್ನ ಈ ಒಂದು ಸಂಗಮ ಯುಗದ ಜೀವಿತಾವಧಿಯ ಒಂದೊಂದು ಕ್ಷಣವೂ ಕೂಡ, ಒಂದೊಂದು ಸಂಕಲ್ಪವೂ ಕೂಡ, ಒಂದು ಮಾತು ಕೂಡ ವ್ಯರ್ಥವಾಗಿ ಜಾರಿ ಹೋಗದಂತೆ ಕಾಪಾಡಿಕೊಳ್ಳುವಷ್ಟು ಜಾಗರೂಕನಾಗಿರುತ್ತಾನೆ. ವ್ಯರ್ಥವನ್ನು ಕೂಡ ಸಮರ್ಥದಲ್ಲಿ ಪರಿವರ್ತನೆ ಮಾಡುವಷ್ಟು ಸಮರ್ಥನಾಗಿರುತ್ತಾನೆ. ಆತ ಕಣ್ಣು ಸ್ಪಷ್ಟವಾಗಿ ಬಿಟ್ಟುಕೊಂಡಿರುವ ಜ್ಞಾನಿ ಆತ್ಮ, ಸಮರ್ಥ ಆತ್ಮ ಆಗಿದ್ರೆ ಮಾತ್ರನೇ ಆತನ ಸಂಗಮ ಯುಗದ ಪ್ರತಿಯೊಂದು ಸಮಯದ ಕ್ಷಣ, ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಸಂಕಲ್ಪ ಶ್ರೇಷ್ಠವಾಗಿ ಸಮರ್ಥವಾಗಿ ಮಾಡಿಕೊಳ್ತಾನೆ. ಸ್ವಯಂ ಪರಮಾತ್ಮ ಬಾಬಾರವರು ನಮ್ಮನ್ನ ಪ್ರಪಂಚದಲ್ಲಿರುವವರನ್ನ ಹೋಲಿಕೆ ಮಾಡಿ ನೀವು ಇವ್ರ ತರಾಗಿ ಅಂತ, ಬ್ರಹ್ಮ ಬಾಬಾರವ್ರ ತರ ಆಗಿ ಅಂತನೂ ಹೇಳಿಲ್ಲ ನಮ್ಗೆ ಇಲ್ಲಿ ತನಕ. ಬೇಕಾದ್ರೆ ನಿಮಗೆ ಒಂದು ಪ್ರಾಕ್ಟಿಕಲ್ ಸ್ಥೂಲ ಉದಾಹರಣೆಗೆ ಮಾತ್ರ, ಯಾಕಂದ್ರೆ ನನಗೆ ಸ್ಥೂಲ ಶರೀರ ಇಲ್ಲದೆ ಇರೋದ್ರಿಂದ, ನಾನು ಸ್ಥೂಲ ಪಾತ್ರವನ್ನು ಮಾಡಿ ತೋರಿಸ್ಲಿಕ್ಕೆ ನಾಟಕದಲ್ಲಿ ನಿಯಮ ಇಲ್ಲದೆ ಇರೋದ್ರಿಂದ, ನೀವು ನಾನು ಕೊಡುವ ಜ್ಞಾನವನ್ನ ಕೇಳಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಇದ್ರೆ, ನೋಡಿನೇ ಅರ್ಥ ಮಾಡ್ಕೊಳ್ತೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ದು ಕೆಪಾಸಿಟಿ ಇದ್ರೆ ನೀವು ನೋಡ್ಲೇಬೇಕು, ನೋಡಿದ್ರೇನೆ ಅರ್ಥ ಆಗುತ್ತೆ ಅನ್ನೋದಿದ್ರೆ ಬ್ರಹ್ಮ ಬಾಬರವ್ರನ್ನ ನೋಡಿ ಅಂತ ಮಾತ್ರ ಹೇಳಿದರೆ ಬಿಟ್ರೆ ಅವ್ರ ತರ ಆಗಿ ಅಂತ ಹೇಳಿಲ್ಲ ನೋಡಿ. ಅದೇ ಶಿವಪರಮಾತ್ಮನ ಒಂದೊಂದು ಮಹಾವಾಕ್ಯಕ್ಕೂ ಇರುವ ವ್ಯತ್ಯಾಸ. ಬಾಪ್ ಸಮಾನ ಆಗ್ಬೇಕು, ನೀವು ಪರಮಾತ್ಮನ ಸಮಾನ, ಶಿವನ ಸಮಾನ, ನನ್ನ ಸಮಾನ ಆಗ್ಬೇಕು ನನ್ನ ಮಕ್ಕಳೆಲ್ಲ ಹೊರತಾಗಿ ಬೇರೆ ಯಾರ ಸಮಾನ ಆಗುವ ಅವಶ್ಯಕತೆ ಇಲ್ಲ. ಬಲೆ ಸೃಷ್ಟಿ ನಾಟಕದ ನಿಯಮಾನುಸಾರ ಎಲ್ಲರ ಪಾತ್ರಗಳು ಬೇರೆ ಇದೆ. ಪಾತ್ರದಲ್ಲಿ ಎಲ್ಲರೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಪಾತ್ರದಂತೆ ನಮ್ಮ ಪಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಇನ್ಯಾರೋ ಪಾತ್ರದಂತೆ ನಮ್ಮ ಪಾತ್ರ ಇರೋದಿಲ್ಲ. ಏಕೆಂದ್ರೆ ಈ ಸೃಷ್ಟಿಯ ನಾಟಕದ ನಿಯಮ ಅನುಸಾರ ಇಲ್ಲಿ ಎಲ್ಲರಿಗೂ ಕೂಡ ವಿಭಿನ್ನವಾದ ಪಾತ್ರವನ್ನ ಕೊಡಲಾಗಿದೆ. ಹಾಗಾಗಿ ಈ ವಿಭಿನ್ನವಾದ ಪಾತ್ರವನ್ನ ಕೊಡ್ತಾ 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 ಈ ನಾಟಕ ಅಂತೂ ಸಂಪನ್ನಗೊಂಡಿದೆ. ಆದರೆ ಒಳಗಿನ ಸಂಸ್ಕಾರ, ಒಳಗಿನ ಆತ್ಮ ಎಲ್ಲರಲ್ಲಿ ಒಂದೇ ಸಮಾನವಾಗಿದೆ, ಒಂದೇ ಅವಿನಾಶ ಶಕ್ತಿಯಾಗಿದೆ. ಒಬ್ಬ ಪರಮಾತ್ಮನ ಸಂತಾನರಾಗಿದ್ದಾರೆ, ಒಂದೇ ಮನೆಯಿಂದ ಬಂದವರಾಗಿರೋದ್ರಿಂದ ಆ ಒಳಗಿರುವ ಶಾಂತಿಯು ಕೂಡ ಸಮಾನವಾಗಿರೋದ್ರಿಂದ ಆ ಅನುಭೂತಿಯಲ್ಲಿ ಎಲ್ಲರೂ ಒಂದೇ ಆಗಬಹುದು. ಆ ಪರಮಾತ್ಮನ ಸಮಾನ ನಾವೆಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಒಳಗಿನ ಆತ್ಮ ಅನುಭೂತಿ, ಪರಮಾತ್ಮ ಅನುಭೂತಿ, ಆ ನಿರಾಕಾರ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ, ಸಾಕ್ಷ್ಯ ದೃಷ್ಟಿಯಲ್ಲಿ, ಸಂಪನ್ನತೆಯಲ್ಲಿ, ಸಹಾನುಭೂತಿಯಲ್ಲಿ, ಸ್ನೇಹದಲ್ಲಿ, ಸಹಯೋಗದಲ್ಲಿ ಪರಮಾತ್ಮನ ಸಮಾನ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಶಿವಬಾಬರವರು ನೀವೇನೇ ಮಾಡಿದರೂ ಕೂಡ ಬಹಳ ದೊಡ್ಡದಾಗಿ ಯೋಚನೆ ಮಾಡಿ. ಬರೀ ಒಂದು ಶರೀರ, ಒಂದೆರಡು ಸಂಬಂಧ, ಒಂದು ಕುಟುಂಬ, ಒಂದು ಗ್ರಾಮ, ಒಂದು ಸಮಾಜ, ಒಂದು ಧರ್ಮ, ಒಂದು ದೇಶಕ್ಕೆ ಸೀಮಿತ ಆಗುವಂತ ಸಮಯ ಇದಲ್ಲ. ಇದು ಸ್ವಯಂ ಪರಮಾತ್ಮನ ಸಮಾನ, ವಿಶ್ವ ವಿಧಾತ, ವಿಶ್ವ ವಿಖ್ಯಾತ, ವಿಶ್ವ ಪರಿವರ್ತಕ, ಭಾಗ್ಯ ವಿಧಾತ ಆಗುವಂತಹ ಸಂಗಮದ ಸಮಯ ಇರುವುದರಿಂದ ನೀವೆಲ್ಲರೂ ಬಹಳ ದೊಡ್ಡದಾಗಿ ಯೋಚನೆ ಮಾಡಿ. ಏನೇ ಮಾಡಬೇಕಂದ್ರೂ ವಿಶ್ವದ ಸರ್ವಾತ್ಮರ ಕುರಿತಾಗಿಯೇ ಯೋಚನೆ ಮಾಡಿ. ನಿಮ್ಮ ಕುಟುಂಬ, ನಿಮ್ಮ ಸಮಾಜವನ್ನು ಯೋಚಿಸುವ ಸಮಯ ಇದಲ್ಲ. ಆಗ ಮಾತ್ರ ನೀನು ಜಗತ್ತಿನ ಸರ್ವಾತ್ಮರಿಗೂ ಕೂಡ ಸಹಯೋಗ ಮತ್ತು ಸ್ನೇಹವನ್ನು ಕೊಡಲಿಕ್ಕೆ ಸಾಧ್ಯ. ಯಾರಿಗೆ ಸ್ನೇಹ ಮತ್ತು ಸಹಯೋಗ ಕೊಡಬೇಕು? ಸಹಯೋಗ ಯಾರಿಗೆ ಕೊಡಬೇಕು ಅಂದ್ರೆ, ಯಾರು ಜ್ಞಾನಕ್ಕೆ ಬಂದು, ಯಾರು ಈ ಮಾರ್ಗವನ್ನು ಅಳವಡಿಸಿಕೊಂಡು ಆತ್ಮನಿಷ್ಠೆ ಇಟ್ಟು, ಪರಮಾತ್ಮನಲ್ಲಿ ಭಕ್ತಿ ಅಥವಾ ಸತ್ಯ ನಿಷ್ಠೆಯನ್ನು ಇಟ್ಟು
ತಂದೆಯನ್ನು ಒಪ್ಪಿಕೊಂಡು ಈ ಮಾರ್ಗದಲ್ಲಿ ನಡೀತಾ ಇರುವಂತ ಜ್ಞಾನಿ ಆತ್ಮರ ಲೀಸ್ಟಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ನಾವು ಏನೂ ಕೊಡೋ ಅವಶ್ಯಕತೆ ಇಲ್ಲ. ಸ್ನೇಹ ಪರಮಾತ್ಮನಿಂದ ಸಿಗುತ್ತೆ, ಸಹಾನುಭೂತಿ ಪರಮಾತ್ಮನಿಂದ ಸಿಕ್ಕಿದೆ. ಬಹಳ ಅಂದ್ರೆ ಪಾತ್ರದಲ್ಲಿ ನಾವು ಒಂದಷ್ಟು ಸಹಯೋಗ ಕೊಡಬಹುದು ಜ್ಞಾನಿ ಆತ್ಮರಿಗೆ. ಇದು ಯಾರು ಬ್ರಾಹ್ಮಣ ಪರಿವಾರ, ಜ್ಞಾನಿ ಪರಿವಾರ, ಪವಿತ್ರ ಪರಿವಾರ ಅಂತ ಕರೆಸಿಕೊಳ್ತದೆ, ಆ ಪರಿವಾರದಲ್ಲಿ ಇರುವಂತವರಿಗೆ ನಾವು ಸ್ನೇಹ ಸಹಾನುಭೂತಿ ಅವಶ್ಯಕತೆ ಇರೋದಿಲ್ಲ, ಸಹಯೋಗ ಮಾತ್ರ ಕೊಡಬೇಕಾಗತ್ತೆ ಜ್ಞಾನಿ ಆತ್ಮರಿಗೆ. ಹಾಗೆ ಪ್ರಪಂಚದ ಯಾರೆಲ್ಲ ಭಕ್ತಾತ್ಮರಿದ್ದಾರೆ, ಅಂಧಭಕ್ತರಿದ್ದಾರೆ, ನಾಸ್ತಿಕರಿದ್ದಾರೆ, ಅನೇಕ ಜೀವರಾಶಿಗಳಿದೆಯೋ, ಪಂಚತತ್ವಗಳಿದೆಯೋ, ಅವೆಲ್ಲವಕ್ಕೂ ಕೂಡ ಸ್ನೇಹ ಬೇಕಾಗಿದೆ, ಸಹಾನುಭೂತಿ ಬೇಕಾಗಿದೆ. ಪರಮಾತ್ಮ ಅವುಗಳಿಗೂ ಕೊಡೋದಿಲ್ವಾ ಅಂದ್ರೆ ಖಂಡಿತ ಕೊಡ್ತಾರೆ. ಆದರೆ ಭಾಗ್ಯ ನಮ್ಮದು ಬೆಳಗಬೇಕಾಗಿರೋದ್ರಿಂದ ನಮ್ಮ ಮೂಲಕ ಪರಮಾತ್ಮ ಆ ಒಂದು ಜೀವರಾಶಿಗಳಿಗೆ, ಸಕಲ ಆತ್ಮರಿಗೆ, ಭಕ್ತಾತ್ಮರಿಗೆ, ಪಂಚತತ್ವಗಳಿಗೆ ನಮ್ಮ ಮುಖೇನ ಸ್ನೇಹವನ್ನ, ಸಹಾನುಭೂತಿಯನ್ನ ಕೊಡಿಸಿ ನಮ್ಮ ಭಾಗ್ಯವನ್ನ ಬೆಳಗಿಸುವ ಭಾಗ್ಯವಿದಾತ ಸ್ವಯಂ ಪರಮಾತ್ಮ. ಹಾಗಾಗಿ ನಾವು ಸ್ನೇಹ ಯಾರಲ್ಲಿಟ್ಕೊಳ್ಬೇಕು, ಎಲ್ಲಿಟ್ಕೊಳ್ಬೇಕು ಅಂದ್ರೆ ಜಗತ್ತಿನ ಸರ್ವ ಆತ್ಮರಲ್ಲೂ ಕೂಡ ಸ್ನೇಹವನ್ನೇ ನೋಡಬೇಕು, ಸ್ನೇಹವನ್ನೇ ನೀಡಬೇಕು. ಇದು ಒಬ್ಬ ಜ್ಞಾನಿ ಆತ್ಮನ ಮೊದಲ ಕರ್ತವ್ಯ ಆಗತ್ತೆ. ನಮ್ಮ ಎದುರಿಗೆ ಯಾವುದೇ ಆತ್ಮ ಬರಲಿ, ಕಡುಕೋಪಿ ಇರಲಿ, ದ್ವೇಷಿ ಆತ್ಮ ಇರಲಿ, ಮೋಸದ ಆತ್ಮ ಇರಲಿ, ವಂಚನೆ ಆತ್ಮ ಇರಲಿ, ಅರ್ಥಾತ್ ಆತ್ಮ ವಂಚನೆ, ಮೋಸ, ದ್ವೇಷ ಇರೋದಿಲ್ಲ. ಆ ಆತ್ಮದ ಪಾತ್ರ ಆ ರೀತಿ ಇರುತ್ತೆ ನಿಜ. ಆದರೆ ಒಳಗಿರುವ ಆತ್ಮ ಶಾಂತಿ ಧಾಮದಿಂದ ಬಂದಿರೋದು. ನನ್ನ ಸಹೋದರ ಆತ್ಮನೇ, ಆತನ ಸಂಸ್ಕಾರವೂ ಶಾಂತಿಯೇ, ಶಾಂತಿ ಸಾಗರ ಪರಮಾತ್ಮನ ಸಂತಾನನೇ. ಆದರೆ ಹೊರಗಿನ ಹೊದಿಕೆಯ ಪಾತ್ರದ ವೇಷ ಏನಿದೆ ಅದು ದ್ವೇಷದ ದಳ್ಳುರಿಯಲ್ಲಿರಬಹುದು, ಅದು ಪಾಪದಲ್ಲಿರ್ಬೋದು, ಅಧರ್ಮದಲ್ಲಿರ್ಬೋದು. ಆದರೆ ಆ ಪಾತ್ರದ ಯಾವುದೇ ಹೊದಿಕೆಯನ್ನ ನೋಡದೆ ಒಳಗಿರುವ ಆತ್ಮವನ್ನ ನೋಡಿ ಈ ಪಾತ್ರದಲ್ಲಿ ನಾವು ಅವ್ರಿಗೆ ಏನು ಕೊಡಬೇಕಾಗತ್ತೆ? ಸ್ನೇಹವನ್ನ ಕೊಡಬೇಕಾಗತ್ತೆ. ಆತ್ಮಕ್ಕೆ ಪರಮಾತ್ಮ ಕೊಡ್ತಾರೆ, ಆದರೆ ಪಾತ್ರಕ್ಕೆ ನಾನು ಸ್ನೇಹವನ್ನ ಹರಸಬೇಕು. ಪಾತ್ರದ ದೃಷ್ಟಿಯಲ್ಲಿ ಅಷ್ಟೇ ಯೋಚನೆ ಮಾಡಬೇಕು. ಆತ್ಮ ಸಪರೇಟ್, ಪಾತ್ರ ಸಪರೇಟ್ ಮಾಡಿಕೊಳ್ಬೇಕು. ಆತ್ಮಕ್ಕೆ ಪರಮಾತ್ಮ ಸಹಯೋಗ, ಸ್ನೇಹ ಕೊಟ್ಟೇ ಕೊಡ್ತಾರೆ, ಆದರೆ ಪಾತ್ರಕ್ಕೆ ನಮ್ಮ ಮುಖಾಂತರ ಕೊಡಿಸ್ತಾರೆ. ಯಾಕೆಂದ್ರೆ ಈ ಪಾತ್ರದ ಜೊತೆ ಏನು ಕೊಟ್ಟಿರ್ತೀವಿ ಅದು ತಗೊಳ್ಬೇಕಾಗತ್ತೆ. ಲೆಕ್ಕಾಚಾರ ಅಂತ ಏನು ಕರಿತೀವಿ, ಕರ್ಮ ಫಿಲಾಸಫಿ ಅಂತ ಏನು ಕರಿತೀವಿ, ಡ್ರಾಮಾ ನಿಯಮ ಅನುಸಾರ ಈ ಪಾತ್ರಗಳಲ್ಲಿ ಏನೆಲ್ಲ ಇರುತ್ತೋ ಅದು ನಮ್ಮ ಪಾತ್ರದ ಎಕ್ಸ್ಚೇಂಜ್ ಇರುತ್ತೆ ಅಷ್ಟೇ. ಈ ಪಾತ್ರದ ನಿಯಮಾವಳಿಗಳ ಪ್ರಕಾರನೇ ನಾವು ಕೊಡೋದು ಮತ್ತೆ ತಗೊಳ್ಳೋದು ಇದ್ದೇ ಇರುತ್ತೆ. ಹಾಗಾಗಿ ಪಾತ್ರದ ವಿಚಾರಕ್ಕೆ ಪರಮಾತ್ಮ ಬರೋದಿಲ್ಲ, ಓನ್ಲಿ ಆತ್ಮದ ವಿಚಾರದಲ್ಲಿ ಮಾತ್ರ ಪರಮಾತ್ಮ ಇರ್ತಾರೆ. ಯಾಕಂದ್ರೆ ಆತ್ಮ ಸಂಪನ್ನ, ಆತ್ಮ ಅಭೋಕ್ತ, ಪರಮಾತ್ಮನ ಅಭೋಕ್ತ. ಹಾಗಾಗಿ ಆತ್ಮಕ್ಕೆ ನಿಸ್ವಾರ್ಥವಾಗಿ ಪ್ರೇಮವನ್ನ, ಸ್ನೇಹವನ್ನ, ಸಹಯೋಗವನ್ನ ಬಾಬರವರು ಕೊಡ್ಲಿಕ್ಕೆ ಅಧಿಕಾರ ಇದೆ. ಆದರೆ ಪಾತ್ರಕ್ಕೆ ಅಂತ ಬಂದಾಗ ಅದು ಬ್ರಹ್ಮನ ಮೂಲಕನೇ ಕೊಡಿಸ್ಬೇಕು, ಮಮ್ಮಾರವರ ಮೂಲಕನೇ ಕೊಡಿಸ್ಬೇಕು, ಇಲ್ಲ ನಾವು ಮಕ್ಕಳ ಮೂಲಕನೇ ಕೊಡಿಸ್ಬೇಕು. ಆಗ ಮಾತ್ರನೇ ನಮ್ಮ ಭಾಗ್ಯ ಬೆಳಗಿಸುತ್ತದೆ. ಈ ಡ್ರಾಮಾ ಅನುಸಾರ ನಾವು ಶ್ರೇಷ್ಠ ಪದವಿಯನ್ನ ಪಡೀಲಿಕ್ಕೆ ನಿಯಮ ಇರ್ತದೆ. ಹಾಗಾಗಿ ನಾವು ಸಹಯೋಗವನ್ನು ಕೊಡೋಣ, ಪರಿವಾರದವರಿಗೆ ಸ್ನೇಹವನ್ನು ಕೊಡೋಣ, ಸಕಲ ಜೀವರಾತ್ಮರಿಗೆ. ಇದು ಈ ಪ್ರಾಣಿ ಕ್ರೂರ ಪ್ರಾಣಿ, ಇದು ಒಳ್ಳೆ ಪ್ರಾಣಿ, ಇದು ಮನೆಯೊಳಗಿರುತ್ತೆ, ಇದು ಕಾಡೊಳಗಿರುತ್ತೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಅಹಿಂಸೆ, ಇದು ಹಿಂಸೆ, ಇದು ವೆಜ್ಜು, ಇದು ನಾನ್ ವೆಜ್ಜು ಅಂತ ಅಲ್ಲ. ಹೊರಗಿನ ಪಾತ್ರ ಅಷ್ಟೇ. ಒಳಗಿರುವಂತ ಆತ್ಮವನ್ನ ನೋಡಿ ನಾನು ಪಾತ್ರ, ಆ ಪಾತ್ರವನ್ನು ನಾನು ಮಾಡಲಿಕ್ಕಾಗದೇ ಇರುವಂತ ಪಾತ್ರ ಅವುಗಳೆಲ್ಲ ಮಾಡಿದೆ. ಒಂದು ಹುಲಿಯಾಗಿ, ಒಂದು ಸಿಂಹ ಆಗಿ, ಒಂದು ಆನೆ ಆಗಿ, ಒಂದು ಹಸು ಆಗಿ, ಒಂದು ಎಮ್ಮೆ ಆಗಿ, ಒಂದು ಕತ್ತೆ ಆಗಿ, ಒಂದು ಹಂದಿಯಾಗಿ
ಪಾತ್ರ ಅದು. ನಾಟಕದಲ್ಲಿ ಈ ಪಾತ್ರಗಳು ಬೇಕಿತ್ತು, ಹಾಗಾಗಿ ಅವರೆಲ್ಲ ಪಾತ್ರಗಳನ್ನ ನಿಭಾಯಿಸಿದ್ರೆ ಅವರಿಗೆ ನಾವು ಸ್ನೇಹ, ರೆಸ್ಪೆಕ್ಟ್ ಕೊಡಬೇಕೇ ಹೊರತಾಗಿ ಅವ್ರನ್ನ ಕೀಳಾಗಿ ಕಾಣಬಾರದು. ಇವತ್ತು ನಾಟಕ ಕಳೆಕಟ್ಟಿದೆ, ಮನುಷ್ಯನಿಗೆ ಶ್ರೇಷ್ಠ ಸ್ಥಾನಮಾನ ಸಿಕ್ಕಿದೆ, ಒಂದು ಈ ತರ ವಿಭಿನ್ನವಾದಂತ ಒಂದು ಮಹತ್ವ ದೊರಕಿದೆ ಅಂದ್ರೆ ಅವರೆಲ್ಲರ ಪಾತ್ರದ ಆಧಾರದಿಂದಲೇ. ಇವತ್ತು ಆ ಎಲ್ಲ ಜೀವರಾಶಿಗಳು ಇಲ್ಲದೆ ಬರೀ ಮನುಷ್ಯ ಮಾತ್ರ ಇದ್ದಿದ್ರೆ ಅಂತ ಶ್ರೇಷ್ಠತೆಯನ್ನು ಮನುಷ್ಯನಿಗೆ ಬರ್ತಾ ಇರಲಿಲ್ಲ. ಹೇಗೋ ಹಾಗೆ ನಾವು ಕೂಡ ಆ ದೃಷ್ಟಿಯಲ್ಲಿ ಎಲ್ಲ ಜೀವರಾಶಿಗಳಿಗೂ ಒಂದಷ್ಟು ಸ್ನೇಹ ಕೊಡಿ. ಕಾಯ್ತಾ ಇದ್ದಾವೆ, ಜಗತ್ತಿನ ಎಲ್ಲ ಜೀವರಾಶಿಗಳು ಸ್ನೇಹಕ್ಕಾಗಿ ಹಾತೊರಿತಾ ಇದ್ದಾವೆ. ಸ್ವತಃ ಲೌಕಿಕ ಸಂಬಂಧಗಳು, ರಕ್ತ ಸಂಬಂಧಗಳು ಇವತ್ತು ಪರಿಸ್ಥಿತಿಗೆ ಒಳಪಟ್ಟು ಸ್ನೇಹ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸಹಾನುಭೂತಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಿಗೂ ಅವರವರದ್ದೇ ಆದಂತ ಪರಿಸ್ಥಿತಿ, ರೋಗ, ತೊಂದರೆ, ದುಃಖ, ಅಶಾಂತಿ, ಚಿಂತೆ ಮುಳುಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೊರತೆ ಇರೋದು ಜಗತ್ತಲ್ಲಿ ಸ್ನೇಹ ಮತ್ತು ಸಹಾನುಭೂತಿಗೆ. ಇದು ಯಾರ ಹತ್ರ ಯಥೇಚ್ಛವಾಗಿದೆ ಅಂದ್ರೆ, ಯಾರು ನಾವು ಬ್ರಹ್ಮಜ್ಞಾನಿಗಳಿದ್ದೀವಿ, ಬ್ರಾಹ್ಮಣರಿದ್ದೀವಿ, ಸತ್ಯವನ್ನು ತಿಳಿದಿರುವಂತ ಜ್ಞಾನಿ ಆತ್ಮರಿದ್ದೀವಿ, ನಮ್ಮ ಬಳಿ ವಿಫುಲ್ಲವಾಗಿ ಸ್ನೇಹ ಮತ್ತು ದಯಾಹೃದಯ ನಮ್ಮೊಳಗಡೆ ತುಂಬಿದೆ, ಸಹಾನುಭೂತಿ ತುಂಬಿದೆ. ಯಾಕೆ ನಾವು ಸ್ನೇಹ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ, ಮೊದಲು ನನ್ನಲ್ಲಿ ಸಹಾನುಭೂತಿ ಇದ್ರೆ ನಾನು ಸ್ನೇಹ ಕೊಡಕ್ಕೆ ಬರುತ್ತೆ. ಸಹಾನುಭೂತಿ ಯಾಕೆ ಬೇಕಾಗ್ತದೆ? ಯಾಕೆ ಅಂದ್ರೆ, ನೋಡ್ಲಿಕ್ಕೆ ಜಗತ್ತಿನ ಕಣ್ಣಲ್ಲಿ ಕ್ರೂರ ಪ್ರಾಣಿಗಳ ತರ ಕಾಣಬಹುದು, ಅಧರ್ಮಿಗಳ ತರ ಕಾಣಬಹುದು, ಅಶಾಂತರ ತರ ಕಾಣಬಹುದು, ಮೋಸಗಾರರ ತರ ಕಾಣಿಸ್ಬೋದು, ಕಳ್ಳರು ಸುಳ್ಳರ ತರ ಕಾಣಿಸ್ಬೋದು. ಅದು ಮನುಷ್ಯಾತ್ಮರಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳು, ಜೀವರಾಶಿಗಳು ಯಾವುದೇ ಇದ್ರು. ಜೊತೆಗೆ ಪ್ರಕೃತಿಯು ಸಹ ಕೆಲವು ಸಲ ವಿಪರೀತದಲ್ಲಿ ಬರುತ್ತೆ, ಕೆಲವು ಸಲ ಶಾಂತವಾಗಿರುತ್ತೆ, ಅದನ್ನೂ ಬೈಕೊಳ್ತೀವಿ ನಾವು. ಆದರೆ ಎಲ್ಲವೂ ಕೂಡ ಈ ಸಮಯದ ಕಾಲ ಚಕ್ರದಲ್ಲಿ ತಮ್ಮ ಪಾತ್ರಗಳನುಸಾರವಾಗಿ ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ಬಂದಿವೆ. ಹಾಗಾಗಿ ಎಲ್ಲರನ್ನೂ ಸಮಾನವಾಗಿ ಸಮಯವನ್ನ, ನಿಯಮವನ್ನ, ತತ್ವಗಳನ್ನ, ಸಕಲ ಜೀವರಾಶಿಗಳನ್ನ, ಮನುಷ್ಯಾತ್ಮರನ್ನ ಅವರವರ ಪಾತ್ರ ಅವರು ಅಚ್ಚುಕಟ್ಟಾಗಿ ಮಾಡಿರೋದ್ರಿಂದಲೇ ಪರಮಾತ್ಮ ಡ್ರಾಮಾ ಎಕ್ಯುರೇಟ್ ಅಂತ ಹೇಳುವ ಶಬ್ದಕ್ಕೆ ಒಂದು ಅರ್ಥ ಬಂದಿದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಪಾತ್ರದ ದೃಷ್ಟಿಯಲ್ಲಿ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲ ಪಾತ್ರಗಳು ಸರಿ ಸಮಾನನೇ. ಆದರೆ ಯಾವ ಪಾತ್ರವನ್ನೂ ಕೂಡ ನಾವು ಅಲ್ಲಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಎಲ್ಲ ಪಾತ್ರಗಳನ್ನೂ ಕೂಡ ನಾವು ಬಹಳ ಗೌರವಯುತವಾಗಿ ಕಾಣಿಸ್ಕೊಳ್ಬೇಕಾಗುತ್ತೆ. ಆದರೆ ಒಂದಷ್ಟು ಪಾತ್ರದ ದೃಷ್ಟಿಯಲ್ಲಿ ನೀವು ನೋಡಿದಾಗ ಮಹತ್ವದ ಪಾತ್ರಗಳು ನಾವು ಮನುಷ್ಯಾತ್ಮರಿಗೆ, ಅದರಲ್ಲೂ ಜ್ಞಾನಿ ಆತ್ಮರಿಗೆ ಸಿಕ್ಕಿರೋದ್ರಿಂದ ಉಳಿದಿರುವ ಆತ್ಮರಿಗೆ ಅಂಥ ಪಾತ್ರಗಳು ನಾಟಕದ ನಿಯಮಾನುಸಾರ ದೊರೆಯದೇ ಇರೋದರಿಂದ ಆ ಸಹಾನುಭೂತಿಯನ್ನು ಸಹಜವಾಗಿ ನಾವು ಹರಿಸಬೇಕು. ಯೋಚಿಸಬೇಡಿ, ಚಿಂತೆ ಮಾಡಬೇಡಿ, ಅಶಾಂತರಾಗಬೇಡಿ. ಇದು ನಿಮ್ಮದೇ, ನಿಮ್ಮ ಪಾತ್ರವು ಶ್ರೇಷ್ಠನೇ, ನೀವು ಕೂಡ ಶ್ರೇಷ್ಠಾತ್ಮರೇ, ನೀವು ಶಿವಸುತರೇ, ನನ್ನಂತೆ ನೀವು ಶಾಂತಿಧಾಮದವರೇ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಬಂದು ಪ್ರತಿಯೊಂದು ಆತ್ಮರಿಗೂ ಧೈರ್ಯ, ಸ್ಥೈರ್ಯವನ್ನು ಕೊಟ್ಟು ಅವರ ಆತ್ಮ ಶ್ರೇಷ್ಠತೆಯನ್ನು ಜಾಗೃತಿ ಮಾಡುವಂಥ ಸಹಾನುಭೂತಿ ತೋರಿಸಬೇಕಾದಂಥ ಅವಶ್ಯಕತೆ ನಮ್ಮೊಳಗಡೆ ಇದೆ, ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ನಾವು ಎಲ್ಲ ಪ್ರಾಣಿಗಳನ್ನು ನೋಡಿದಾಗ ಅವುಗಳಿಗೆ ವಿಫುಲವಾಗಿ ಸ್ನೇಹ ಕೊಡಿ, ದೃಷ್ಟಿ ಕೊಡಿ, ಶುಭ ಭಾವನೆ ಕೊಡಿ. ಪ್ರತಿಯೊಂದು ಆತ್ಮ ನಾನು ಜ್ಞಾನಿ ಆತ್ಮನ ಮುಂದೆ ಬಂದಾಗ ಏನೋ ಒಂದು ಥರ ಭಗವಂತನೇ ನನ್ನ ಅದರಲ್ಲಿ ಬಂದು ಬಿಟ್ಟಿದ್ದಾರೆ ಅಂತ ಅನುಭೂತಿ ಆಗಬೇಕು. ಅಂದರೆ ನಮ್ಮ ಕಣ್ಣಲ್ಲಿ ಆ ಪವಿತ್ರ ತೇಜಸ್ಸು ಇರಬೇಕು, ನಮ್ಮ ಸಂಕಲ್ಪದಲ್ಲಿ ಶ್ರೇಷ್ಠ ಶುಭ ಭಾವನೆ ಇರಬೇಕು, ನಮ್ಮ ಹೃದಯದಲ್ಲಿ ಅರ್ಥಾರ್ಥ ಆತ್ಮಿಕ ಆತ್ಮೀಯತೆಯ ಪ್ರೀತಿಯ ಭಾವ ಇರಬೇಕು, ವಿಶಾಲ ಹೃದಯಗಳಾಗಬೇಕು. ಎಲ್ಲರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಗೌರವದಿಂದ ಹೇಗೆ ಪರಮಾತ್ಮನನ್ನ ಕಾಣ್ಕೊಳ್ತೇವೆ, ಶಿವಬಾಬರವರನ್ನ ಗೌರವಿಸ್ತೇವೆ, ಹಾಗೆ ಪ್ರತಿಯೊಂದು ಆತ್ಮರಿಗೂ ಗೌರವ ಕೊಡುವಂತ ಒಂದು ಮನೋಭಾವ, ಹೃದಯ ವೈಶಾಲ್ಯತೆ ನನ್ನಲ್ಲಿ ಬಂದಾಗ ಬಾಪ್ ಸಮಾನ ಆಗಲಿಕ್ಕೆ ಸಾಧ್ಯತೆ ಇದೆ.
ಜ್ಞಾನಿ ಆತ್ಮ ಆಗಿರೋದಕ್ಕೂ ಸಾರ್ಥಕತೆ ಇದೆ. ಮತ್ತು ಇಷ್ಟು ಜ್ಞಾನ ಮಾರ್ಗದಲ್ಲಿ ಇಷ್ಟು ವರ್ಷಗಳ ಕಾಲ ನಡೆದು ತ್ಯಾಗ ತಪಸ್ಸು ಯೋಗವನ್ನು ಮಾಡ್ತಾ ಇದ್ದರ ಫಲ ಅವರೆಲ್ಲರೂ ಅನುಭೂತಿ ಮಾಡಿದಾಗಲೇ ನಾವು ಮಾಡಿರುವ ಯೋಗಕ್ಕೆ, ನಾವು ಮಾಡಿರುವ ತ್ಯಾಗಕ್ಕೆ ಒಂದು ಅರ್ಥ ಬರುತ್ತೆ. ಹಾಗಾಗಿ ನಮ್ಮ ಮುಂದೆ ಬರುವ ಆತ್ಮರು ಸಂತೃಪ್ತ ಆಗಬೇಕು. ನನ್ನ ದೃಷ್ಟಿಯನ್ನು ತೆಗೆದುಕೊಂಡು, ನನ್ನ ಮಾತನ್ನು ಕೇಳಿಸಿಕೊಂಡು, ನನ್ನ ಶುಭ ಭಾವನೆಯನ್ನು ತುಂಬಿಕೊಂಡು ಅವರು ಸಂತೃಪ್ತ ಆಗಿಬಿಡಬೇಕು. ಭಗವಂತನ ಸ್ವರೂಪ, ಭಗವಂತನ ಸಮಾನನೇ ಇದ್ದಾರೆ ಇವರು ಅಂತ ಕೈ ಮುಗಿಬೇಕು ಅಂತ ಅನ್ನಿಸಬೇಕು. ಅಷ್ಟರ ಮಟ್ಟಿಗೆ ನೀವು ಸ್ನೇಹವನ್ನು ವಿಫುಲವಾಗಿ ಕೊಡಿ, ಸಹಾನುಭೂತಿಯನ್ನ ಕೊಡಿ. ನಮಗೆ ಸಿಕ್ಕಿರುವ ಪಾತ್ರ ಇವರಿಗೆ ಸಿಗಲಿಲ್ವಲ್ಲ ಅಂತ ದಯಾ ಬರಬೇಕು. ನನಗೆ ಸಿಕ್ಕಿರುವ ಪಾತ್ರ ಇವರಿಗೆ ಕೊಟ್ಟರೆ ನನಗಿಂತ ಚೆನ್ನಾಗಿ ಅಭಿನಯಿಸ್ತಾರೆ ಅನ್ನುವಂಥ ಒಂದು ನಿಷ್ಠೆನೂ ಇರಬೇಕು. ಆಗ ಮಾತ್ರ ನಾವು ಎಲ್ಲ ಆತ್ಮರಿಗೆ ಒಂದು ಗೌರವಯುತವಾದ ಒಂದು ಶ್ರೇಷ್ಠ ಘನತೆಯನ್ನು, ಮರ್ಯಾದೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯತೆ ಆಗತ್ತೆ. ಹಾಗಾಗಿ ಎಲ್ಲ ಆತ್ಮರು ಇವತ್ತು ಎಷ್ಟು ಅಶಾಂತಿಯಲ್ಲಿದ್ದಾರೆ. ಹಾಸ್ಪಿಟಲ್ಗಳಲ್ಲಿ ನೋಡಿ, ಒಂದು ಸಲ ರೋಗಿಗಳಿಂದ ತುಂಬಿ ಹೋಗಿದೆ. ಎಲ್ಲಿ ನೋಡಿದರಲ್ಲಿ ಕೊಳಕು, ಎಲ್ಲಿ ನೋಡಿದರಲ್ಲಿ ಮಲಿನತೆ, ಎಲ್ಲಿ ನೋಡಿದರಲ್ಲಿ ದುರ್ಗಂಧ. ಸುಮ್ಮನೆ ನಾವು ಸೆಂಟ್ಗಳು ಸ್ಪ್ರೇಗಳು ಹೊಡ್ಕೊಂಡು ಓಡಾಡ್ತಿದ್ದೀವಿ, ನೆಲಗಳಿಗೆ ಆಸಿಡ್ಗಳನ್ನು ಬಳಸ್ಕೊಂಡು ಇವತ್ತು ಮೂಗು ಮುಚ್ಕೊಳ್ಳೋದನ್ನ ಓಡಾಡ್ತಾ ಇದ್ದೀವಿ ಅಂದರೆ ಎಷ್ಟು ದುರ್ಗಂಧ ಅಲ್ಲಿರಬೇಡ. ಪಾಪ ಅಂಥ ಜಾಗದಲ್ಲಿ ಒಂದು ನಿಮಿಷ ಯೋಗವನ್ನು ಮಾಡೋಣ. ಓಂ ಶಾಂತಿ.
ಇದೇ ಒಂದು ಸ್ಥಿತಿಯಲ್ಲಿ ಓಂ ಶಾಂತಿ ಎನ್ನುವ ಸ್ಥಿತಿ ಪರಮಶ್ರೇಷ್ಠ ಸ್ಥಿತಿ. ಆತ್ಮ, ಪರಮಾತ್ಮ, ಪರಮಧಾಮ, ಸ್ವಧರ್ಮ ಶಾಂತಿ, ಈ ನಾಲ್ಕು ಸ್ಮೃತಿಗಳ ಒಟ್ಟಾರೆ ಸ್ವರೂಪವೇ ಓಂ ಶಾಂತಿ. ಈ ಸ್ಥಿತಿಯಲ್ಲಿ ಇರುವ ಪ್ರತಿಯೊಬ್ಬ ಜ್ಞಾನಿ ಆತ್ಮನೂ ಸಹ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಒಪ್ಪಿಕೊಳ್ತಾನೆ. ಆತ್ಮರನ್ನು ಒಪ್ಪುವುದು ದೊಡ್ಡ ಮಾತಲ್ಲ, ಪರಮಾತ್ಮನನ್ನು ಒಪ್ಪುವುದು ದೊಡ್ಡ ಮಾತಲ್ಲ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಇದಾನೇ ಇಲ್ಲವೋ ಅನ್ನುವ ಸ್ಪಷ್ಟತೆ ಇಲ್ಲದೇ ಇರುವ ಸಮಯದಲ್ಲೂ ಕೂಡ ಭಕ್ತಿ ಮಾರ್ಗದಲ್ಲಿ ಕಾಣದೇ ಇರುವ ಭಗವಂತನನ್ನು ನಂಬಿ ಒಪ್ಪಿ ಹಾಡಿ ಬಗಳಿ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂದಾಗ ಅಂಥ ಭಕ್ತರಿಗಿಂತ ನಾವೇನೋ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಜ್ಞಾನ ಇದೆ, ನಾವು ಒಪ್ಕೊಂಡಿದ್ದೀವಿ, ಇದೇನು ದೊಡ್ಡ ಮಾತಲ್ಲ. ಆ ವಿಷಯದಲ್ಲಿ ನಾವು ಭಕ್ತರಿಗೆ ಹೋಲಿಸಿದರೆ ನಾವು ಬಹಳ ಸಣ್ಣವರಾಗ್ತೀವಿ. ಸ್ಪಷ್ಟತೆ ಇಲ್ಲದೆ ಸೃಷ್ಟಿಕರ್ತ ಪರಮಾತ್ಮ ಶಿವನನ್ನು ಒಪ್ಪಿಕೊಂಡಿರುವಂಥ ಪುಣ್ಯಾತ್ಮರವರೆಲ್ಲ. ಆತ್ಮರನ್ನು ಒಪ್ಪಿಕೊಳ್ಳೋದು ಕೂಡ ಒಂದಷ್ಟು ಧರ್ಮಾತ್ಮರು ಆತ್ಮದ ಬಗ್ಗೆ ಬೋಧನೆ ಮಾಡಿದಾಗ ಒಳಗಿರುವ ಅಂತರಾತ್ಮ ಎಲ್ಲರಲ್ಲೂ ಒಂದೇ ಇದೆ ಅಂತ ಹೇಳಿದಾಗ ಅದನ್ನು ಕೂಡ ಒಪ್ಪಿಕೊಂಡು ನಡೆದವರು ಮಹಾತ್ಮರು, ಧರ್ಮಾತ್ಮರು, ಸಂತರು, ಶರಣರಾಗಿದ್ರು. ಆದರೆ ಅವರಿಗಿಂತ ನಾವು ಶ್ರೇಷ್ಠ ಯಾವುದರಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ, ಯಾವುದರಲ್ಲಿ ಆಗಬಹುದು ಅಂದರೆ ಪಾತ್ರಗಳನ್ನು, ಸಮಯವನ್ನೂ ಕೂಡ ಒಪ್ಪಿಕೊಳ್ಳಬೇಕು, ಅಪ್ಪಿಕೊಳ್ಳಬೇಕು. ಎಲ್ಲ ಪ್ರಾಣಿ, ಪಕ್ಷಿ, ತತ್ವ, ಪರಿಸ್ಥಿತಿ, ಪ್ರತಿಯೊಂದು ಸಮಯದ ಪ್ರತಿಯೊಂದು ದೃಶ್ಯವನ್ನು, ಪ್ರತಿಯೊಂದು ಆತ್ಮರ ಪಾತ್ರವನ್ನೂ ಕೂಡ ನಾವು ಒಪ್ಪಿಕೊಂಡು ಸಮಾನವಾಗಿ ಗೌರವದಿಂದ ಸ್ವೀಕಾರ ಮಾಡಲಿಕ್ಕೆ ನಮಗೆ ಬಂದರೆ ನಾವು ಅವರಿಗಿಂತ ಶ್ರೇಷ್ಠ ಆಗಿಬಿಡ್ತೀವಿ. ಇಲ್ಲಿ ಆತ್ಮ ನನ್ನನ್ನು ನಾನು ಒಪ್ಪಿಕೊಂಡಿರೋದು ದೊಡ್ಡ ಮಾತಲ್ಲ. ಭಗವಂತ ಬಂದು ಆತ್ಮಜ್ಞಾನ ಕೊಟ್ಟು ಚಾರ್ಟ್ ಇಟ್ಟು ಚಿಕ್ಕ ಮಕ್ಕಳಿಗೆ ಹೇಳದಂಗೆ ಎಲ್ಲವನ್ನ ನೋಡು, ಇದು ಶರೀರ ಬೇರೆ, ಇದು ಆತ್ಮ ಬೇರೆ, ಶರೀರ ಹಿಂಗಾಗಿದೆ, ಆತ್ಮ ಹಿಂಗಿದೆ, ಆತ್ಮ ಇಲ್ಲಿಂದ ಬಂದಿದೆ, ಆತ್ಮದಪ್ಪ ಇವರಿದ್ದಾನೆ, ಇದೆಲ್ಲ ಹೇಳಿದ್ರೆ ಒಂದು ಚಿಕ್ಕ ಮಗನು ಕೂಡ ನನ್ನ ಶರೀರ ಅಲ್ಲ ಆತ್ಮ ಅಂತ ಹೇಳ್ಬಿಡುತ್ತೆ. ಇದನ್ನು ಒಪ್ಕೊಂಡು ಮಾತ್ರಕ್ಕೆ ನಾನು ಭಾರಿ ಶ್ರೇಷ್ಠ ಅಂತ ಕಾಲರ್ ರೈಸ್ ಮಾಡಿಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆತ್ಮನನ್ನು ಒಪ್ಕೊಂಡ್ಬಿಟ್ಟಿದ್ವಿ. ಇದನ್ನ ಭಕ್ತಿ ಮಾರ್ಗದಲ್ಲಿ ಎಂದೋ ಒಪ್ಪಿಬಿಟ್ಟಿದ್ರು ಶರಣರು. ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ ಅಂತ ಹೇಳಿದ್ರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿಬಿಟ್ಟಿದ್ರು. ಅನೇಕರು ಕೂಡ ಭಗವದ್ಗೀತೆ, ವೇದ, ಉಪನಿಷತ್ತು ಎಲ್ಲದರಲ್ಲೂ ಕೂಡ ಆತ್ಮದ ಉಲ್ಲೇಖಗಳಿದೆ. ಅನೇಕ ಧರ್ಮಾತ್ಮರು, ಮಹಾತ್ಮರು, ಪವಾಡ ಪುರುಷರು, ಸಂತರು, ಸನ್ಯಾಸಿಗಳು, ತಪಸ್ವಿಗಳು, ಶರಣರು ಕೂಡ ಈ ಆತ್ಮವನ್ನು ಒಪ್ಪಿಕೊಂಡಿದ್ರು. ನಾವು ಒಪ್ಪಿಕೊಳ್ಳೋದ್ರಲ್ಲಿ ಏನಂತಹ ದೊಡ್ಡ ವಿಶೇಷ ಅಂತ ನನಗನ್ನಿಸೋದಿಲ್ಲ. ಇಷ್ಟು ಸ್ಪಷ್ಟತೆ ಸಿಕ್ಕ ಮೇಲೆ ಒಂದು ಚಿಕ್ಕ ಮಕ್ಕಳಿಗೆ ಇಟ್ಟಂಗೆ ಒಂದು ಬೋರ್ಡ್ ಇಟ್ಟು ಒಂದು ಕ್ಯಾಲೆಂಡರ್ಲಿ ಎಲ್ಲ ಚಿತ್ರಗಳನ್ನು ಬರೆದು ತೋರಿಸಿದಾಗ ನಾನು ಒಪ್ಕೊಂಡಿನಿ ಅಂತ ಹೇಳೋದು, ನನ್ನ ಜ್ಞಾನಿ ಅನ್ಕೊಳ್ಳೋದು ಏನು ದೊಡ್ಡ ಮಾತಲ್ಲ. ಇದು ಪರಮಾತ್ಮನನ್ನ ಏನೂ ಗೊತ್ತಿಲ್ಲದಿರೋ ಸಮಯದಲ್ಲಿ ಒಪ್ಪಿರೋದ್ರಿಂದ ಈಗ ಇಷ್ಟೆಲ್ಲ ಸ್ಪಷ್ಟತೆ ಕೊಟ್ಟ ಮೇಲೆ ಒಪ್ಕೊಂಡಿರೋದು ನಾವು ಬಹಳ ಭಾರಿ ಶ್ರೇಷ್ಠ ಅಂತ ಈ ಕಾರಣಕ್ಕೆ ನಾವು ಅನ್ನಿಸ್ಕೊಳ್ಳೋಕ್ಕಾಗೋದಿಲ್ಲ. ಆತ್ಮ ಪರಮಾತ್ಮನನ್ನು ಒಪ್ಪಿಕೊಳ್ಳೋದು ಯಾವತ್ತೂ ಒಪ್ಪಿ ಆಗಿತ್ತು. ಇವಾಗ ಅದಕ್ಕೆ ಸ್ಪಷ್ಟತೆ ಸಿಕ್ಕಿದೆ ಮತ್ತು ನಾವು ಒಪ್ಪಿಕೊಂಡಿದ್ದೀವಿ. ಆದರೆ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನ ಡೈಜೆಸ್ಟ್ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರು, ಮತ್ತೆ ತಮಗೆ ಅನಿಸಿದಂಗ ಮಾತಾಡಿಬಿಟ್ರು. ಅದು ಒಂದು ವಿಚಾರ ಯಾವುದು ಅಂದ್ರೆ ಈ ಸೃಷ್ಟಿಯ ವಿಚಾರದಲ್ಲಿ, ಈ ಸೃಷ್ಟಿಯ ನಾಟಕ, ಈ ಸಮಯದ ವಿಚಾರದಲ್ಲಿ ಅದನ್ನ ಕರ್ಮ ಅಂತ ಕರೆದು ಬಿಟ್ರು. ನಾವು ಮಾಡಿರುವ ಲೆಕ್ಕಾಚಾರ ಅಂದುಬಿಟ್ರು, ನಿಮ್ಮ ಹಣೆ ಬರಹ ಅಂದುಬಿಟ್ರು,
ವಿಧಿ ಅಂದ್ಬಿಟ್ರು, ತಮಗೆ ತಿಳಿದಂಗೆ ಹೇಳಿಕೆ ಕೊಟ್ಟು ಹೋಗಿಬಿಟ್ರು. ಇದು ಮಾತ್ರ ಸ್ಪಷ್ಟತೆ ಇಲ್ಲಿ ತನಕ ಯಾರಿಗೂ ಕೂಡ ಸಮಯದಲ್ಲಿ ಸಿಕ್ಕಿರಲಿಲ್ಲ. ಆದ್ರೆ ಪಾತ್ರವನ್ನ ಏನು ನಡೀತದೆ ಅದು ಪರಮಾತ್ಮನ ಆಜ್ಞೆ ಅಂತೆ ಅನ್ನೋದನ್ನ ಒಪ್ಕೊಂಡ್ರು. ಆದ್ರೆ ಅದನ್ನು ಕೂಡ ತಪ್ಪು ಅನ್ನೋದು ನಮಗೆ ಗೊತ್ತಾಗುತ್ತೆ. ಡ್ರಾಮಾ ನಿಯಮದಂತೆ ಎಲ್ಲವೂ ನಡೀತಾ ಇದೆ, ಪರಮಾತ್ಮನ ಆಜ್ಞೆಯಂತೆ ಅಲ್ಲ ಅನ್ನುವ ಸ್ಪಷ್ಟತೆ ನಮಗಿದೆ, ಅವರಿಗಿಲ್ಲ. ಆದ್ರೆ ಅವರು ಕೂಡ ಕೆಲವೊಂದು ದೃಶ್ಯಗಳನ್ನ ಒಪ್ಕೊಂಡ್ರು, ಅಪ್ಪಿಕೊಂಡ್ರು, ಅವುಗಳಿಗೆ ಗೌರವ ಕೊಟ್ಟರು, ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡ್ರು ಭಾವನಾತ್ಮಕವಾಗಿ. ಅದರಲ್ಲೂ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ನಿಜ, ಆದ್ರೆ ಸ್ಪಷ್ಟತೆ ಅನ್ನುವಂಥದ್ದು ನಮಗೆ ಇರುವಂಥದ್ದು. ಒಪ್ಕೊಂಡಿದ್ರು ಆದ್ರೆ ಸ್ಪಷ್ಟತೆ ಇರಲಿಲ್ಲ. ಆದರೆ ನಮಗೆ ಆತ್ಮದ ಬಗ್ಗೆ ಸ್ಪಷ್ಟತೆ, ಪರಮಾತ್ಮನ ಬಗ್ಗೆ ಸ್ಪಷ್ಟತೆ, ಮೂರು ಲೋಕಗಳ ಬಗ್ಗೆ ಸ್ಪಷ್ಟತೆ, ಮೂರು ಕಾಲದ ಬಗ್ಗೆ ಸ್ಪಷ್ಟತೆ ಇರೋದ್ರಿಂದ, ಈ ಕಾಲಜ್ಞಾನದಲ್ಲಿ ನಮಗೆ ಬಹಳ ಸ್ಪಷ್ಟತೆ ಇರೋದ್ರಿಂದ ಅವರಿಗೂ ನಮಗೂ ವ್ಯತ್ಯಾಸ ಇಲ್ಲ ಆಗಬೇಕು. ಅಂದ್ರೆ ಆತ್ಮ ಒಪ್ಪಿಕೊಂಡವರು ದೊಡ್ಡವರಲ್ಲ, ಪರಮಾತ್ಮನ ಒಪ್ಪಿಕೊಂಡವರು ದೊಡ್ಡವರಲ್ಲ, ಬದಲಾಗಿ ಡ್ರಾಮಾ ಒಪ್ಪಿಕೊಂಡ್ರೆ ಮಾತ್ರ ನಾನೊಬ್ಬ ಜ್ಞಾನಿ, ನಾನೊಬ್ಬ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಬಾಬಾರವರು ಹೇಳೋದು ಮಾತಿಗೂ ಕೂಡ ಡ್ರಾಮಾ 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 ಡ್ರಾಮಾ. ನನ್ನಿಂದಲ್ಲ, ಮೇ ಬಿ ಡ್ರಾಮಾ ಮೇ ಬಂದಾ ಹೂ. ಪ್ರತಿಯೊಂದು ಕ್ಷಣದಲ್ಲಿ ನಡೆಯೋದು, ಒಂದೊಂದು ಎಲೆ ಅಲಿಗಾಡೋದು ಪರಮಾತ್ಮನಿಂದ ಹೇಳ್ತೀರಿ, ಇದು ತಪ್ಪು, ಇದು ಆರೋಪ, ಇದು ಅಪರಾಧ, ಇದು ಹೇಳೋದು ಮಹಾಪಾಪ ಅಂತಾರೆ ಪರಮಾತ್ಮ. ನಿಮಗೆ ಗೊತ್ತಿಲ್ವಾ, ಸುಮ್ಮನೆ ಇದ್ದು ಬಿಡಿ. ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತಿದ್ದವರಂಗ ಮಾತಾಡಿ ತಪ್ಪು ಕಲ್ಪನೆಗಳನ್ನ ಮೂಡಿಸುವುದು ದೊಡ್ಡ ಅಪರಾಧ ಅಂತ ಹೇಳ್ತಾರೆ ಪರಮಾತ್ಮ. ನಿಮಗೆ ಸೃಷ್ಟಿ ಬಗ್ಗೆ ಗೊತ್ತಿಲ್ವಾ, ಸಮಯದ ಬಗ್ಗೆ ಗೊತ್ತಿಲ್ವಾ, ಮಾತಾಡಬೇಡಿ. ಎಲ್ಲಾ ಗೊತ್ತಿದ್ದವ್ರ ತರ ಮಾತಾಡಕ್ ಹೋಗ್ಬಿಟ್ಟು ಎಲ್ಲಾ ಭಗವಂತ ನಿಚ್ಚರಿ, ಎಲ್ಲಾ ದೈವ ಲೀಲೆರಿ, ಎಲ್ಲ ಒಂದೊಂದೆಲ್ಲ ಅಲಗಾಡಿದ್ರು ಅವನಿಂದರಿ, ಏನು ದೊಡ್ಡವರಾಗಿ ಬಹಳ ಭಗವಂತನನ್ನ ಹೊಗಳಿಬಿಟ್ಟು ವಿಶಾಲ ಹೃದಯಗಳಂತ ಅನ್ನಿಸ್ಕೊಳ್ಳೋ ಪೋಸ್ ಕೂಡ ಅವಶ್ಯಕತೆ ಇಲ್ಲ. ಇದು ಮಹಾಪಾಪಕ್ಕೆ ಗುರಿಯಾಗ್ತರಿ ಅಂತಾರೆ ಪರಮಾತ್ಮ. ಭಕ್ತಿ ಮಾರ್ಗದಲ್ಲಿ ತಿಳಿದಾರ್ದ ಏನೋ ಮಾತಾಡಿ ಹೋದ್ರು, ಆದ್ರೆ ಇವಾಗ ಮಾತಾಡೋದು ತಪ್ಪಾಗುತ್ತೆ ಅಂತಾರೆ ಪರಮಾತ್ಮ. ಎಲ್ಲ ಬಾಬಾರವರಿಂದ, ಎಲ್ಲ ಪರಮಾತ್ಮನಿಂದ ಅಲ್ಲ, ಎಲ್ಲವೂ ನಾಟಕದ ನಿಯಮದಿಂದ ಆಗ್ತಾ ಇದೆ, ಸಮಯದಿಂದ ಆಗ್ತಾ ಇದೆ, ನಾಟಕದ ನಿಯಮ ಅನುಸಾರ ಎಲ್ಲವೂ ನಡೀತಾ ಇದೆ. ಬಿಟ್ರೆ ಇದು ಅನಾದಿ ಡ್ರಾಮಾ, ಅನಾದಿ ನಿಯಮ, ಅನಾದಿ ಒಂದು ಸಮಯ, ಅದರ ಆಧಾರದ ಮೇಲೆ ಎಲ್ಲವೂ ಇಲ್ಲಿ ನಡೀತಾ ಇದೆ. ಊಬಹು ಆಲ್ರೆಡಿ ಇದು ಪೂರ್ವ ನಿಯೋಜಿತ ಆಗಿರೋದ್ರಿಂದ ಇದರಲ್ಲಿ ಪರಮಾತ್ಮನ ಕೈವಾಡ ಆಗಲಿ, ಯಾರೊಬ್ಬ ಆತ್ಮನ ಕೈವಾಡ ಆಗಲಿ, ಅಥವಾ ಪ್ರಕೃತಿಯ ಕೈವಾಡ ಆಗಲಿ, ಅಥವಾ ಸಮಯದ ಕೈವಾಡ ಆಗಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅನಾದಿ ರಚನೆ ಆಗಿರುವಂತ ಡ್ರಾಮಾ, ಅನಾದಿ ಪರಮಾತ್ಮ, ಅನಾದಿ ಆತ್ಮ ಹೇಗೋ ಹಾಗೆ ಅನಾದಿ ಪಾತ್ರಗಳು ಕೂಡ. ಇಲ್ಲಿ ಆತ್ಮನನ್ನ ಪರಮಾತ್ಮನ ಒಪ್ಕೊಳ್ಳೋದಲ್ಲ, ಡ್ರಾಮವನ್ನ ಒಪ್ಕೊಳ್ಳೋದು, ಪಾತ್ರಗಳನ್ನ ಒಪ್ಪಿಕೊಳ್ಳೋರು ನಿಜವಾದ ಜ್ಞಾನಿಗಳು ಮತ್ತು ಶ್ರೇಷ್ಠರಾಗ್ತಾರೆ ಅಂತ ಬಾಬರವರು ಹೇಳ್ತಿದ್ದಾರೆ. ಅದಕ್ಕೆ ನಾವು ಕೂಡ ಎಲ್ಲರಿಗೂ ದಯಾ ಹೃದಯಗಳಾಗಬೇಕಂದ್ರೆ ಈ ಸ್ಪಷ್ಟತೆ ನಮಗಿರಬೇಕು. ತ್ರಿಕಾಲ ಜ್ಞಾನ, ತ್ರಿನೇತ್ರಿ ಆಗಿದ್ದೀವಿ ಅಂದ್ರೆ ಎಲ್ಲರ ಪಾತ್ರಕ್ಕೂ ಸಮಾನ ಗೌರವ, ಸಹಾನುಭೂತಿ ತೋರಿಸಬೇಕು. ಪಾತ್ರದಲ್ಲಿ ಅವರಿಗೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ, ಆತ್ಮದ ಪರಮಾತ್ಮದ ಸ್ಪಷ್ಟತೆ ಇಲ್ಲದೆ ಇರುವಂತ ಪಾತ್ರ ಅವರಿಗೆ ಸಿಕ್ಕಿರೋದ್ರಿಂದ, ನನ್ನ ಪಾತ್ರಕ್ಕೆ ಆ ತಿಳುವಳಿಕೆ ಇರೋದ್ರಿಂದ ನಾನು ಸಹಜವಾಗಿ ಆ ಪಾತ್ರಗಳಿಗೆ ಸಹಾನುಭೂತಿಯನ್ನು ತೋರಿಸೋದು ನನ್ನ ಕರ್ತವ್ಯ ಆಗತ್ತೆ. ಅದೇನೋ ಭಾರಿ ಶ್ರೇಷ್ಠತೆ ಅಲ್ಲ, ಅದೊಂದು ಕರ್ತವ್ಯ, ಅದೊಂದು ಆಕ್ಟ್ ನಂದು. ನಾನು ಕಣ್ಣು ತೆರೆದಿರೋನು, ಕಣ್ಣು ಮುಚ್ಚಿರೋರ್ನ, ಕಣ್ಣು ಕಾಣದೇ ಇರೋರ್ನ ಕೈ ಹಿಡಿದು ನಡೆಸೋದು ನನ್ನ ಡ್ಯೂಟಿ. ಅದನ್ನೇನೋ ದೊಡ್ಡ ಉಪಕಾರ ಅಂತ ಅಲ್ಲ, ಅದು ಮಾಡಲೇಬೇಕಾಗಿರೋದು. ನಾನು ಕಣ್ಣು ಕೊಟ್ಟಿದ್ದೇನೆ ಪರಮಾತ್ಮ, ಸ್ಪಷ್ಟವಾಗಿ ಜಗತ್ತು ಕಾಣಿಸ್ತದೆ ನನಗೆ, ನಾನು ಎಡುತ್ತಾ ಇಲ್ಲ, ಎಡುವುದಿಲ್ಲ. ಹಾಗಾಗಿ ಒಬ್ಬ ಹಂದ ಇದ್ದಾನೆ, ಆತನಿಗೆ ಕಣ್ಣು ಕಾಣಿಸಿದ ಒಬ್ಬ ಕುರುಡ ಇದ್ದಾನೆ ಅಂತಂದ್ರೆ, ದಿವ್ಯಾಂಗ ಇದ್ದಾನೆ ಅಂತಂದ್ರೆ ಆತನನ್ನು ನಾವು ನಡೆಸೋದು ಏನೋ ದೊಡ್ಡ ಮಹದುಪಕಾರ ಅಂತ ಅನ್ಕೊಳ್ಳೋದು ಬೇಡ. ಅದು ಆದ್ಯ ಕರ್ತವ್ಯ, ಮೈ ಡ್ಯೂಟಿ ಅನ್ಕೊಂಡು ಮಾಡಬೇಕು. ಹೇಗೋ ಹಾಗೆ ಸೃಷ್ಟಿಯ ಸ್ಪಷ್ಟತೆ ನನಗಿರೋದ್ರಿಂದ, ಪರಮಾತ್ಮನ ಸ್ಪಷ್ಟತೆ, ಕಾಲಜ್ಞಾನದ ಸ್ಪಷ್ಟತೆ ನನಗಿರೋದ್ರಿಂದ ನಾನು ಎಲ್ಲ ಭಕ್ತಾತ್ಮರನ್ನ, ಮೂಢಾತ್ಮರನ್ನ, ಅಂದ್ರೆ ಪಾತ್ರದಲ್ಲಿ ನಾನು ಹೇಳ್ತಾ ಇರೋದು ಯಾವ ಆತ್ಮನ ಮೂಢ ಅಲ್ಲ, ಭಕ್ತ ಅಲ್ಲ, ಯಾರು ಶ್ರೇಷ್ಠ ಕನಿಷ್ಠ ಅಲ್ಲ, ಯಾರು ಧರ್ಮಿ ಅಧರ್ಮಿ ಇಲ್ಲ. ಇಲ್ಲಿ ಪಾತ್ರದೊಳಗಡೆ ನನಗೆ ಈ ಜ್ಞಾನದ ಸ್ಪಷ್ಟತೆ ಕಣ್ಣು ತೆರೆದಿರುವ ನಾನು, ಕಣ್ಣು ಮುಚ್ಚಿರುವ ಎಲ್ಲ ಪಾತ್ರಗಳಿಗೆ ಸಹಾನುಭೂತಿಯನ್ನ ಕೊಡೋದು ನನ್ನ ಆದ್ಯ ಕರ್ತವ್ಯ. ಸ್ನೇಹವನ್ನ ಕೊಡೋದು ನನ್ನ ಸೌಭಾಗ್ಯ ಅಂತ ಭಾವಿಸಿದಾಗ ಮಾತ್ರ ನನ್ನ ಬಾಪ್ ಸಮಾನ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ರೀತಿಯಾಗಿ ನಾವು ಕೂಡ
ಪ್ರತಿಯೊಬ್ಬ ಆತ್ಮರಿಗೆ ದಾತ ಆಗಿ ಮಾಸ್ಟರ್ ದಾತ ಹೇಗೆ ಪರಮಾತ್ಮ ಅಭಯ ಹಸ್ತದಲ್ಲಿ ಎಲ್ಲವನ್ನು ವಿಫಲವಾಗಿ ಕೊಟ್ಟಿದನೋ ಹಾಗೆ ನಾವು ಕೂಡ ಉಚಿತವಾಗಿ ವಿಫುಲವಾಗಿ ಸಹಯೋಗವನ್ನು ಪರಿವಾರದವರಿಗೆ ಕೊಡೋಣ. ಸ್ನೇಹ ಮತ್ತು ಸಹಾನುಭೂತಿಯನ್ನು ಸರ್ವಾತ್ಮರಿಗೂ ತತ್ವಗಳ ಸಹಿತವಾಗಿ ಕೊಟ್ಟು ನಾವು ನಿಜವಾದ ದಯಾಹೃದಯಿ ಆತ್ಮರಾಗೋಣ ಅಂತ ಹೇಳ್ತಾ ಇವತ್ತಿನ ಮುರಳಿ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚಾ. ಓಂ ಶಾಂತಿ.